ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ನಾನು ಇವತ್ತು ಲೈವ್ ಬಂದಿರೋ ವಿಚಾರ ನಿಮ್ಗೆ ಈಗಾಗಲೇ ಎಲ್ರಿಗೂ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಏನು ಪೊಲೀಸರು, ಕರ್ನಾಟಕ ರಾಜ್ಯ ಪೊಲೀಸರು ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಏನು KRS ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತರುಗಳು ಏನು ಪೊಲೀಸ್ ಠಾಣೆ ಮತ್ತೆ ಸರ್ಕಾರಿ ಕಚೇರಿಗಳಿಗೆ ಹೋಗಿ ದುಂಡಾವರ್ತನೆ ಮಾಡ್ತಾರೆ ಅಂತವರ ಅವರ ವಿರುದ್ಧ ನೀವು ದೂರನ್ನ ದಾಖಲಿಸಿ ಅನ್ನುವಂತಹ ಒಂದು ಆದೇಶವನ್ನ ರಾಜ್ಯ ಪೊಲೀಸ್ ಮಹಾ ಅಧೀಕ್ಷಕರು ರಾಜ್ಯದ ಎಲ್ಲಾ ಕಮಿಷನರ್ ಮತ್ತೆ ಪೊಲೀಸ್ ಅಧೀಕ್ಷಕರುಗಳಿಗೆ ಹೊರಡಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರ ಮೊನ್ನೆ ಅಷ್ಟೇ ನಮಗೆ ಗಮನಕ್ಕೆ ಬಂತು. ಈ ವಿಚಾರವಾಗಿ ಪಕ್ಷವು ಕೂಡ ಸಾಕಷ್ಟು ಪಕ್ಷದ ಹಲವಾರು ಹಿರಿಯ ಮುಖಂಡರುಗಳು ಈಗಾಗಲೇ ಸಾಕಷ್ಟು ಸ್ಪಷ್ಟನೆಯನ್ನ ಮತ್ತೆ ಅದರ ಮಹತ್ವ ಏನು ಮತ್ತೆ KRS ಪಕ್ಷ ಏನ್ ಮಾಡುತ್ತೆ ಅನ್ನುವಂಥ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಈ ವಿಚಾರವಾಗಿ ಮಾತಾಡಿದ್ದಾರೆ. ಅದರ ಹೊರತಾಗಿಯೂ ಕೂಡ ರಾಜ್ಯದ ಬಹಳಷ್ಟು ಜನರು ಏನು ಇವತ್ತು ರಾಜ್ಯದಲ್ಲಿ ಮಿತಿ ಮೀರಿರ್ತಕ್ಕಂಥ ಭ್ರಷ್ಟಾಚಾರದ ಸಂದರ್ಭದಲ್ಲಿ KRS ಪಕ್ಷ ಒಂದು ಸ್ಪಾರ್ಕಲ್ ಆಗಿ ಬೆಳಕಿನ ಕಿಡಿಯಾಗಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದನ್ನು ಪ್ರಾಮಾಣಿಕವಾದಂತಹ ದಾರಿನಲ್ಲಿ, ಬಹಳ ಮುಖ್ಯವಾಗಿ ಒಂದು ಪ್ರಾಮಾಣಿಕವಾದಂತಹ ಶ್ರಮದ ದಾರಿಯಲ್ಲಿ ಎಷ್ಟೆಲ್ಲಾ ಕಷ್ಟ ನಷ್ಟ ಪರಿಶ್ರಮ ಇವೆಲ್ಲವೂ ಇದ್ರೂ ಕೂಡ ಯಾವತ್ತೂ ಕೂಡ ಧೃತಿಗೆಡದೆ ಮತ್ತೆ ಮುಂದೆ ಇಟ್ಟಿರುವಂತ ಹೆಜ್ಜೆಯನ್ನ ಹಿಂದೆ ತೆಗೆದಲೇ KRS ಪಕ್ಷ ಹೋರಾಟವನ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗೇನೆ KRS ಪಕ್ಷದ ಮೇಲೆ ಒಂದಷ್ಟು ಭರವಸೆಯನ್ನ ವಿಶ್ವಾಸವನ್ನ ಇಟ್ಟು ಈ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಈ ತರದ ಜನರು ಈ ತರದ ಹೋರಾಟಗಾರರು ಸಮಾಜದಲ್ಲಿ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ KRS ಪಕ್ಷವನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ರಾಜ್ಯದ ಅನೇಕರು ಈಗಾಗಲೇ ಈ ಪೊಲೀಸರ ಏನು ಈ ತರದ ಸಂವಿಧಾನ ವಿರೋಧಿ ಆದೇಶ, ಇನ್ ಕೇಸ್ ಏನಾದ್ರೂ ಅದು ಆದೇಶ ಅಂತ ಆಗಿದ್ರೆ, ಸಂವಿಧಾನ ವಿರೋಧಿ ಆದೇಶ ಏನಿದೆ, ಅವರ ಪುಕ್ಕಲತನದ ಆದೇಶ ಏನಿದೆ, KRS ಪಕ್ಷದ ಹೋರಾಟಗಳಿಗೆ ಎದುರಿರ್ತಕ್ಕಂಥ ಪೊಲೀಸರು ಹೊಡಿರ್ತಕ್ಕಂಥ ಆದೇಶ ಏನಿದೆ, KRS ಪಕ್ಷದ ಹೋರಾಟಗಳಿಗೆ ಬೆಚ್ಚಿ ಏನು ಇವತ್ತು ರಾಜ್ಯದಲ್ಲಿ ಒಂದ್ ರೀತಿಯಲ್ಲಿ ಎಲ್ಲದಕ್ಕೂ ವಿರೋಧ ಪಕ್ಷ ಇದೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ವಿರೋಧ ಪಕ್ಷ ಇರುತ್ತೆ ವಿರೋಧ ಪಕ್ಷ. ಯಾಕಿರುತ್ತೆ ವಿರೋಧ ಪಕ್ಷ? ಅವ್ರಿಗೆ ಬೇಕಾಗಿರುವಂತ ವಿಚಾರಗಳಿಗೆ ಬಾರ್ಗೇನ್ ಮಾಡ್ಕೊಳ್ಳೋದಕ್ಕೆ ವಿರೋಧ ಪಕ್ಷಗಳು ಇರ್ತಾವೆ ಹೊರತು ಭ್ರಷ್ಟಾಚಾರದ ವಿಚಾರಕ್ಕೆ ಹೋರಾಟ ಮಾಡೋದಕ್ಕೆ ರಾಜ್ಯದಲ್ಲಿ ಇದುವರೆಗೂ ಒಂದೇ ಒಂದು ವಿರೋಧ ಪಕ್ಷ ಇರಲಿಲ್ಲ. ಅದು ಕಾಂಗ್ರೆಸ್ ಭ್ರಷ್ಟಾಚಾರ ಆಗಿರ್ಲಿ, ಬಿಜೆಪಿ ಭ್ರಷ್ಟಾಚಾರ ಆಗಿರ್ಲಿ, JDS ಪಕ್ಷದ ಭ್ರಷ್ಟಾಚಾರ ಆಗಿರ್ಲಿ, ಇವರ ಯಾರ ಭ್ರಷ್ಟಾಚಾರದ ವಿರುದ್ಧವೂ ಹೋರಾಟ ಮಾಡೋದಕ್ಕೆ ರಾಜ್ಯದಲ್ಲಿ ಒಂದೇ ಒಂದು ಇವತ್ತು ರಾಜಕೀಯ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಿಲ್ಲ. ಇವತ್ತು KRS ಪಕ್ಷ ಒಂದು ಪ್ರಬಲವಾಗಿ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಪ್ರಾಮಾಣಿಕವಾಗಿ ರಾಜಿ ಇಲ್ಲದ ರೀತಿಯಲ್ಲಿ ಇವತ್ತು KRS ಪಕ್ಷ ಹೋರಾಟ ಮಾಡೋದ್ರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತಹ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷ ಅಂತ ಹೇಳಿ ಈಗ ಯಾರಿಗೆ ಭಯ ಶುರುವಾಗಿದೆ, ಪೊಲೀಸರಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಅಥವಾ ಇವತ್ತಿನ ದಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಇವ್ರಿಗೆ ಏನಪ್ಪಾ ನಾವು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ಲಿ, ಕಾಂಗ್ರೆಸ್ JCB ಪಕ್ಷ ಅಂತ ಏನ್ ಹೇಳ್ತೀವಲ್ಲ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಸರ್ಕಾರದ ನಮ್ಮ ತೆರಿಗೆ ಹಣದಲ್ಲಿ ಏನು ಭತ್ಯೆ ಸಂಬಳ ಸವಲತ್ತುಗಳನ್ನು ತೆಗೆದುಕೊಂಡು ಅಧಿಕೃತ ವಿರೋಧ ಪಕ್ಷದ ನಾಯಕರು ಅಂತ ಅನ್ನಿಸ್ಕೊಳ್ಳುವಂತಹ ಪಕ್ಷದವರನ್ನ ಆಡಳಿತ ಪಕ್ಷಗಳು ಯಾವುದೋ ಒಂದು ರೀತಿಯಲ್ಲಿ ಅವರನ್ನ ಬುಟ್ಟಿಗೆ ಹಾಕೊಂಡು ಅವರನ್ನ ಕ್ಯಾಚ್ ಹಾಕೊಂಡು ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತೇ ಆಡಬಾರ್ದು. ಯಾಕೆಂತಂದ್ರೆ ಇವತ್ತು ನೋಡಿ, ಕಳೆದ ಬಿಜೆಪಿ ಪಕ್ಷ ಇತ್ತು. ಬಿಜೆಪಿ ಪಕ್ಷ ಇದ್ದಾಗ ಅವರು ಮಾಡ್ತಾ ಇದ್ದಂತಹ 40% ಕಮಿಷನ್, ಬ್ರಹ್ಮಾಂಡ ಭ್ರಷ್ಟಾಚಾರ, ಈ ಕಾಂಟ್ರಾಕ್ಟರ್ಗಳಿಗೆ ಇದು ಕೊಟ್ಟಿರ್ಲಿಲ್ಲ, ಅವ್ರು ಕೆಲಸ ಮಾಡಿದ್ದಂತ ಹಣನ ಬಿಡುಗಡೆ ಮಾಡಿರ್ಲಿಲ್ಲ, ಕಾಂಟ್ರಾಕ್ಟರ್ ರೋಡಿಗೆ ಇಳಿದು ಹೋರಾಟ ಮಾಡಿದ್ರು, 40% ಕಮಿಷನ್ ಗಿರಾಕಿಗಳು ಅಂತ. ಆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೆಲ್ಲಾ ಭ್ರಷ್ಟಾಚಾರ ಮಾಡಿದ್ರು ನೀಚರು ಬಿಜೆಪಿಗರು. ಆ ಬಿಜೆಪಿಯವರು ಮಾಡಿದಂತ ಎಲ್ಲ ಭ್ರಷ್ಟಾಚಾರಗಳನ್ನ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಡಿಗ ಅಂತ ಹೇಳಿ ಅದಕ್ಕೆ ತನಿಖಾ ಸಮಿತಿಗಳನ್ನ SIT ಗಳನ್ನ ತನಿಖಾ ಇವ್ರದ್ದು ನ್ಯಾಯಾಂಗ ತನಿಖೆಗೆ ಒಪ್ಸಿದ್ರು. ಯಾರು? ಕಾಂಗ್ರೆಸ್ ಪಕ್ಷದವರು. ಏನ್ ಮಾಡಿದ್ರು? ಮೈಕಲ್ ಕುನ್ನಾ ಅವ್ರದ್ದು
ಕೋವಿಡ್ ವಿಚಾರಕ್ಕೆ ತನಿಖೆ ಮಾಡೋದಕ್ಕೆ ಹೇಳಿದ್ರು. ಅವಂದು ಇನ್ನೊಬ್ಬಂದು ಯಾರ್ದು ಅವನು ADGP ಆಗಿದ್ದಂತಹ ಪೊಲೀಸ್ ನೇಮಕಾತಿ ವಿಚಾರಕ್ಕೆ ಆ ತನಿಖೆ ಮಾಡೋದಕ್ಕೆ ಹೇಳಿದ್ರು. ಇಷ್ಟೆಲ್ಲ ಭ್ರಷ್ಟಾಚಾರದ ತನಿಖೆಗಳನ್ನ ಬೂಟಾಟಿಕೆಗೆ ಎದುರಿಸೋದಕ್ಕೆ ತನಿಖೆ ಮಾಡಕ್ಕೆ ಹೇಳಿದ್ರು. ಆಮೇಲೆ ಕಾಂಗ್ರೆಸ್ ಪಕ್ಷ ಕೋವಿಡ್ ವಿಚಾರಕ್ಕಾಗ್ಲಿ, ಏನು PSI ಸ್ಕ್ಯಾಮ್ ವಿಚಾರಕ್ಕಾಗ್ಲಿ, 40% ಭ್ರಷ್ಟಾಚಾರದ ವಿಚಾರಕ್ಕಾಗ್ಲಿ, ಇವರ ಯೋಗ್ಯತೆಗೆ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಏನ್ ನಾಟಕ ಆಡ್ತಿದ್ದಾರೆ? ಇವ್ರ ನಾಟಕ ಜನರು ಗೊತ್ತಾಗಲ್ವಾ? ಹೋಗ್ಲಿ, ಇಡೀ ರಾಜ್ಯದ ಜನರು ಗೊತ್ತಾಗದೇ ಇರ್ಬೋದು, ಗೊತ್ತಾಗ್ತಿದೆ ನಮ್ಮಂತವ್ರಿಗೆ. ಇವರ ನಾಟಕಗಳು, ಇವರ ಹಸಿ ಸುಳ್ಳುಗಳು, ಇವರ ಭ್ರಷ್ಟಾಚಾರದ ಮಿತಿಮೀರಿದ ಭ್ರಷ್ಟಾಚಾರ, ಮಿತಿಮೀರಿದ ಲಂಪಟತನ, ಮಿತಿಮೀರಿದ ಇವರ ಶೋಕಿಗಳು, ಮಿತಿಮೀರಿದ ಸರ್ಕಾರದ ಜನರ ಬೆವರಿನ ತೆರಿಗೆ ಹಣದಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥ ಮೋಜು ಮಸ್ತಿ ದರ್ಬಾರನ್ನ ಇವತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. KRS ಪಕ್ಷ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಪಕ್ಷದ ಭ್ರಷ್ಟಾಚಾರದ ವಿರುದ್ಧ ಇವರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ, ಕೋವಿಡ್ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ಬಂದಂತಹ ಯಾರು ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಯೋಗ್ಯತೆಗೆ ಸಮಾಜವಾದಿ, ಸಮಾನತಾವಾದಿ ಹಿಂಗೆಲ್ಲ ಪೊಳ್ಳು ಬಿಟ್ಟುಕೊಂಡು ಇನ್ಯಾರ್ಯಾರೋ ಸಮಾಜವಾದಿಗಳ ಜೊತೆ ನಿಮ್ಮ ಹೋಲಿಕೆ ಮಾಡ್ಕೋತೀರಾ? ಬಿಜೆಪಿ ಪಕ್ಷ ಮಾಡಿದಂತಹ ಕಳೆದ ಬಿಜೆಪಿ ಪಕ್ಷದ ಸರ್ಕಾರದ ಅವಧಿ ಸಂದರ್ಭದಲ್ಲಿ ಏನೆಲ್ಲ ಬಿಜೆಪಿ ಪಕ್ಷ ಭ್ರಷ್ಟಾಚಾರ ಮಾಡ್ತು, ಅದಕ್ಕೆ ತನಿಖೆ ಮಾಡಿ ಅದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅಂತ ಹೇಳಿ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಶಿಕ್ಷೆ ಕೊಡೋಲ್ಲ. ಇವರು ಶಿಕ್ಷೆ ಕೊಡೋ ಅಂತ ಕೆಲಸ ಕಾಂಗ್ರೆಸ್ ಪಕ್ಷನೂ ಮಾಡಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂತಹ ಎಲ್ಲ ಭ್ರಷ್ಟಾಚಾರದ ಹಗರಣಗಳೇನಿದಾವೆ, ಇಂಥ ಭ್ರಷ್ಟಾಚಾರದ ಹಗರಣಗಳು, ಹಸಿ ಹಗರಣಗಳು ಎಲ್ಲ ಓಪನ್ ಆಗಿ ನಡೀತಾ ಇರ್ತಕ್ಕಂಥ ಹಗರಣಗಳ ಬಗ್ಗೆ ಬೇಕಿದ್ರೆ ಹೋರಾಟ ಮಾಡಿ ರಾಜಕೀಯವಾಗಿ ಅಧಿಕಾರಕ್ಕೆ ಬರೋದಿಕ್ಕೆ ಬಿಜೆಪಿ JDS ಪಕ್ಷಗಳು ಪ್ರಯತ್ನ ಪಟ್ಟು ಅಧಿಕಾರಕ್ಕೆ ಬರ್ತಾರೆ ಹೊರತು, ನಾಳೆ ಬಿಜೆಪಿ JDS ಪಕ್ಷ ಅಧಿಕಾರಕ್ಕೆ ಬಂದಾಗ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡಲ್ಲ. ಸಿದ್ದರಾಮಯ್ಯನ್ ಜೈಲಿಗೆ ಕಳ್ಸಲ್ಲ, DK ಶಿವಕುಮಾರ್ ಜೈಲಲ್ಲಿ ಮುದ್ದೆ ಮುರಿಯಲ್ಲ. ಹೇಗೆ ಕಾಂಗ್ರೆಸ್ ಪಕ್ಷ ಬಿಜೆಪಿಯ ಯಡಿಯೂರಪ್ಪನ್ನ, ಬಿಜೆಪಿಯ ಶ್ರೀರಾಮುಲನ್ನ, ಬಿಜೆಪಿಯ ಏನು ಯಾವೆಲ್ಲ ಈ ತರದ ಸ್ಕ್ಯಾಮ್ಗಳಲ್ಲಿ ಕಳೆದ ಬಾರಿ ಭಾಗಿಯಾಗಿದ್ದಂತ ಎಲ್ಲ ಇವತ್ತು ಕೂಡ ಅಧಿಕಾರದಲ್ಲಿ ರಾಜಕೀಯದಲ್ಲಿ ಮುಂದುವರಿತಾ ಇರ್ತಕ್ಕಂಥ ಬಿಜೆಪಿಯ ಮುಖಂಡರುಗಳಿಗೆ ಶಿಕ್ಷೆಯನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ನ ಅಧಿಕಾರದಲ್ಲಿರ್ತಕ್ಕಂಥವ್ರು ಇವತ್ತು ಕೊಡಿಸ್ತಾ ಇಲ್ಲ, ಅದೇ ರೀತಿಯಾಗಿ ಇವತ್ತಿನ ಕಾಂಗ್ರೆಸ್ನ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಾರಣಕ್ಕಾಗಿ ನಾಳೆ ಬಿಜೆಪಿ JDS ಅಧಿಕಾರಕ್ಕೆ ಬಂದರೂ ಕೂಡ ನಾಳೆ ದಿವಸನೂ ಕೂಡ ಇವರು ಸಿದ್ದರಾಮಯ್ಯನ್ಗಾಗ್ಲಿ DK ಶಿವಕುಮಾರ್ಗಾಗ್ಲಿ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ನ ಭ್ರಷ್ಟ ಯಾವೊಬ್ಬ ಮಿನಿಸ್ಟರ್ಗೂ ಕೂಡ ಶಿಕ್ಷೆ ಕೊಡ್ಸಲ್ಲ. ಯಾಕೆ ಅಂತ ಅಂದ್ರೆ ಇವ್ರದ್ದು ಒಂದು ಈ ತರದ ನೆಕ್ಸಸ್, ಭ್ರಷ್ಟಾಚಾರದ ವಿರುದ್ಧ ಇವರು ಹೋರಾಟ ಮಾಡಲ್ಲ. ಇವ್ರು ಏನಿದ್ರು ಹೋರಾಟ ಮಾಡೋದು ಯಾವ್ದೋ ಜಾತಿ ಧರ್ಮ ಈ ತರದ್ದು ಜನರಿಗೆ ಅನಗತ್ಯವಾಗಿರುವಂತಹ ವಿಚಾರಗಳನ್ನ, ಕ್ಷುಲ್ಲಕವಾಗಿರ್ತಕ್ಕಂಥ ವಿಚಾರಗಳನ್ನ, ಜನರ ಭಾವೋದ್ವೇಗಕ್ಕೆ ಜನರನ್ನ ಒಳಪಡಿಸಿ ಆ ತರದ ವಿಚಾರಗಳಿಗೆ ಹೋರಾಟವನ್ನ ಗಣೇಶ, ರಾಮ, ಶ್ರೀಕೃಷ್ಣ, ಚಂದ್ರ ಅಥವಾ ಇನ್ಯಾವುದೋ ಇಂತಹ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾರೆ ಹೊರತು ಇವರು ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿದ್ದಂತಹ ಯಾವುದೇ ಸರ್ಕಾರ ನಡೆಸಿದಂತವನಿಗೆ ಇದುವರೆಗೂ ರಾಜ್ಯದಲ್ಲಿ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಯಾವೊಂದು ರಾಜಕೀಯ ಪಕ್ಷವೂ ಮಾಡಿಲ್ಲ. ಇವತ್ತು KRS ಪಕ್ಷ ರಾಜ್ಯದಲ್ಲಿ ಕಳೆದ 6.5 ವರ್ಷದಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಕೆಲಸ ಅಲ್ಲ. ನಾವು ಇವತ್ತು ಕೇವಲ ಹೋರಾಟ ಮಾಡಿಕೊಂಡು ಮುಂದುವರೆಯೋದಕ್ಕೆ KRS ಪಕ್ಷ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾವು ಹೋರಾಟಗಾರರಾಗಬೇಕು, ನಾವು ಒಬ್ಬ ಜಿಲ್ಲಾಧ್ಯಕ್ಷ, ರಾಜ್ಯ ಕಾರ್ಯದರ್ಶಿ ಅಥವಾ ರಾಜ್ಯ ಕಾರ್ಯಾಧ್ಯಕ್ಷ ಅಥವಾ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ನಾವು ಬಂಡಲ್ ಹೊಡ್ಕೊಂಡು ಬೇರೆ ಬೇರೆ ಸಂಘಟನೆ ಜನರು ನಾನೊಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಏನು ರೋಲ್ ಕಾಲ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಹೇಗೆ ಕೆಲಸ ಮಾಡ್ತಾರೋ ಆ ರೀತಿಯಾದಂತಹ ಒಂದು ವರ್ಚಸ್ನ ಬಳಸ್ಕೊಂಡು ರೋಲ್ ಕಾಲ್ ಮಾಡ್ಬೇಕಂತ KRS ಪಕ್ಷ ಬಂದಿಲ್ಲ. ಇವತ್ತು ರಾಜ್ಯದ ಜನರಿಗೆ ರಾಜಕೀಯ ಸಮಾನತೆಯನ್ನ ತಂದುಕೊಡ್ಬೇಕು ಅಂತ ಹೇಳಿ KRS ಪಕ್ಷ ಹೋರಾಟ ಮಾಡ್ತಾ ಇರುವಂತದ್ದು. ಬಡವರ ಮಕ್ಕಳನ್ನ ರಾಜಕಾರಣದಲ್ಲಿ ಬೆಳೆಸಬೇಕು ಅಂತ ಹೇಳಿ ಇವತ್ತು KRS ಪಕ್ಷ ಹೋರಾಟ ಮಾಡ್ತಾ ಇರುವಂತದ್ದು. ರಾಜ್ಯದ ಜನರಿಗೆ ನಿಜಕ್ಕೂ ಇವತ್ತು ಏನಾದ್ರೂ ಅವ್ರ ಪಾಲಿಗೆ ಹೋರಾಟವನ್ನ ಮಾಡ್ತಾ ಇದ್ರೆ ಅದು KRS ಪಕ್ಷ ಮಾತ್ರ. ನನ್ಗೆ ಬಹಳ ದುಃಖ ಆಗುತ್ತೆ. ಯಾಕೆ ಅಂತ ಅಂದ್ರೆ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತ ಕಾಂಗ್ರೆಸ್, ಬಿಜೆಪಿ, JDS ಅವ್ರನ್ನ ಒಂದ್ಸಲ ನೋಡಿ, JDS ಮುಖಂಡರುಗಳನ್ನ ನೋಡಿ, ಅವರ ಆಸ್ತಿಗಳನ್ನ ನೋಡಿ. ಸಾವಿರಾರು ಎಕರೆ ಆಗಿರುತ್ತೆ ಜಮೀನಿರುತ್ತೆ, ಮತ್ತೆ
MLA-ಗಳಾಗ್ತಾರೆ, ಮತ್ತೆ ಲೂಟಿ ಮಾಡ್ತಾರೆ, ಮತ್ತೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಕುಟುಂಬ ರಾಜಕಾರಣ ಈ ತರದ ರಾಜಕಾರಣನೇ ಮಾಡ್ತಾರೆ, ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ, ಸಾಮ್ರಾಟರಾಗಿ ಇವತ್ತು ಮೆರಿತಾ ಇದ್ದಾರೆ. ಜನ ಏನ್ ಮಾಡ್ಬೇಕು? ರಾಜ್ಯದ ಜನ ಇವತ್ತು ದೈನೇಸಿ ಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ. ಒಂದು ಪೊಲೀಸ್ ಠಾಣೆಗೆ ರಾಜ್ಯದ ಜನ ಒಬ್ಬೊಟ್ಟಿಗರಾಗಿ ಹೋಗಿ ನ್ಯಾಯ ಪಡ್ಕೊಂಬರೋದಕ್ಕೆ ಆಗ್ತಾ ಇಲ್ಲ. ಒಂದು ಸರ್ಕಾರಿ ಕಚೇರಿಗೆ ಹೋಗಿ ಲಂಚ ಇಲ್ಲದೆ ಜನ ಅವ್ರ ಕೆಲಸ ಮಾಡಿಸ್ಕೊಂಬರೋದಕ್ಕೆ ಆಗ್ತಾ ಇಲ್ಲ. ಒಂದು ಶಾಲಾ ಕಾಲೇಜುಗಳು ಇವತ್ತು ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಇವತ್ತು ನಾಳೆ ಸರ್ಕಾರಿ ಶಾಲಾ ಕಾಲೇಜುಗಳು ಬೀಳೋ ಮಟ್ಟದಲ್ಲಿದ್ದಾವೆ. ಇವತ್ತು ಜನ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಸರಿಯಾದ ಒಂದು ವೈದ್ಯಕೀಯ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ರಾಜ್ಯದ ಜನರು ಸಾಯ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಮಾಡ್ತಾ ಇರುವಂತ ಕಗ್ಗೊಲೆಗಳು. ಸರ್ಕಾರ ಇವತ್ತು ಕೊಲೆ ಮಾಡ್ತಾ ಇದೆ, ಜನರನ್ನ ಸಾಯಿಸ್ತಾ ಇದೆ, ಜನರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದಕ್ಕೆ ಆಗದಲ್ಲಿ. ಆದ್ರೆ ಒಂದಷ್ಟು ಜನ ಸಾಮ್ರಾಟರಾಗಿ ಮೆರಿತಾ ಇದ್ದಾರೆ. ಯಾರು? ಇವತ್ತು JCB ಪಕ್ಷಗಳ ರಾಜಕಾರಣ ಮಾಡ್ತಾ ಇರುವಂತಹ MLA-ಗಳು, ಅಧಿಕಾರ ಹಿಡಿಯುವಂತಹ ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು, ಇವರೆಲ್ಲ ಇವತ್ತು ಅಕ್ಷರಶಃ ಜನರ ಬೆವರಿನ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಲೂಟಿ ಮಾಡೋದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಇವ್ರು ಯಾರು ಜನರ ಕಲ್ಯಾಣ ಮಾಡೋದಕ್ಕೆ ಇವತ್ತು ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಇಂಥ ಸಂದರ್ಭದಲ್ಲಿ, ಇಂಥ ದುಸ್ಥಿತಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸ್ಕೋಬೇಕು. ಪ್ರಜಾಪ್ರಭುತ್ವದ ಆಶಯ, ಪ್ರಜಾಪ್ರಭುತ್ವದ ಸೌಂದರ್ಯ ಏನಿದೆ, ಎಲ್ಲ ಜನರು ಇವತ್ತು ಅಂತಹ ಒಂದು ವ್ಯವಸ್ಥೆಯಲ್ಲಿ ಒಳಗೊಳ್ಬೇಕು ಅಂತಕ್ಕಂಥ ಒಂದು ಪ್ರಜಾಪ್ರಭುತ್ವದ ಬ್ಯೂಟಿ ಏನಿದೆ, ಅದನ್ನ ನಾವು ಅದರ ಆಶಯವನ್ನ ಈಡೇರಿಸಬೇಕು ಅಂತ ಹೇಳಿ KRS ಪಕ್ಷ ಇವತ್ತು ಜನರನ್ನ ರಾಜಕೀಯವಾಗಿ ಎಂಪವರ್ ಮಾಡಬೇಕು ಅಂತ ಹೇಳಿ KRS ಪಕ್ಷ ಹೋರಾಟ ಮಾಡ್ತಾ ಇರುವಂತದ್ದು. ನಾನು ಆಗ್ಲೇ ಹೇಳ್ದಂಗೆ, ನಾವ್ಯಾರೋ ಜಿಲ್ಲಾಧ್ಯಕ್ಷ, ನಾನೊಬ್ಬ ಕಾರ್ಯದರ್ಶಿ, ನಾನು ಹಳ್ಳಿ ಟಿ ಶರ್ಟ್ ಹಾಕೊಂಡಿದ್ದೀನಿ, ಯಾವನ್ನಾದ್ರೂ ಒಬ್ಬ ಭ್ರಷ್ಟ ಇವತ್ತು ಹೇಳಿ ನಮ್ಮ ಮುಂದೆ ತಾಕತ್ತಿದ್ರೆ ಯಾವನಾದ್ರೂ ಬಂದು ಹೇಳಿ, ನಾನು ಚಾಲೆಂಜ್ ಮಾಡ್ತೀನಿ. ನಿಮ್ KRS ಪಕ್ಷದವ್ರು ಬಂದಿದ್ರು ಟಿ ಶರ್ಟ್ ಹಾಕೊಂಡು, ನಂದೇನೋ ಕೆಲಸ ಮಾಡ್ಕೊಡು ನೀನು, ಮಾಡ್ರಿ ನೀವು ನನ್ ಕೆಲ್ಸನ, ನಂದು ಯಾವ್ದೋ ಅಕ್ರಮ ಮತ್ತೆ ಅನ್ಯಾಯದ ಕೆಲಸವನ್ನ ಏನು ಒಂದ್ ರೀತಿಯಲ್ಲಿ ನಮ್ಗೆ ಧಮಕಿ ಹಾಕಿ ಕೆಲಸ ಮಾಡ್ಕೊಡು ಅಂತ ಕೇಳೋದಕ್ಕೆ ಬಂದಿದ್ರು, ನ್ಯಾಯವಲ್ಲದ ಕೆಲಸವನ್ನ ಅಂತ ಹೇಳಿ ಯಾವನ್ನಾದ್ರೂ ಒಬ್ಬ ರಾಜ್ಯದ ಸರ್ಕಾರಿ ಅಧಿಕಾರಿ ಆಗ್ಲಿ ಪೊಲೀಸರಾಗಿರ್ಲಿ ಹೇಳಿ. ಏನ್ ನಡೆದಿಲ್ಲ? KRS ಪಕ್ಷದವರು ಯಾರನ್ನು ಹೋಗಿ ಅಕ್ರಮವಾದ ಕೆಲಸಗಳನ್ನ ಮಾಡ್ಕೊಡಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗ್ತಾ ಇಲ್ಲ, ಪೊಲೀಸ್ ಠಾಣೆಗಳಲ್ಲಿ ಬ್ರೋಕರ್ ಕೆಲಸ ಮಾಡಕ್ ಹೋಗ್ತಾ ಇಲ್ಲ. ನಾಚಿಕೆ ಆಗಲ್ವಾ? ಕೆಲವೊಬ್ರು ಭ್ರಷ್ಟ ಪೊಲೀಸ್ ಇವತ್ತು ಬ್ರೋಕರ್ಗಳನ್ನ ಇಟ್ಕೊಂಡು, ಆ BJP, ಕಾಂಗ್ರೆಸ್, JDS ಮುಖಂಡರುಗಳನ್ನ ಬ್ರೋಕರ್ ಆಗಿ ಇಟ್ಕೊಂಡು ನೀವು ಅವ್ರ ಹತ್ರ ಹಿಂದಿನ ಕಾಸಿಗೆ ಕೈ ಹೊಟ್ಕೊಂಡು ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಇವತ್ತು ಉಸುಲಿಗೆ ಕೆಲಸ ಮಾಡ್ತಾ ಇದ್ದೀರಾ. ಅಸಹ್ಯ ನಿಮ್ಗೆ. KRS ಪಕ್ಷದವರು ನಿಮ್ಗೆ ದೂಂಡಾ ವರ್ತನೆ ತರ ಕಾಣ್ತಾ ಇದೆ. ನೀವು ಒಂದು ತಿಳ್ಕೊಳ್ಳಿ, ನಾನಾಗ್ಲೇ ಹೇಳ್ದಂಗೆ, ನಾವು ಇಲ್ಲಿ ಶೋಕಿ ಮಾಡೋದಕ್ಕೋ ಅಥವಾ ಶೋಕಿಗೆ ಆಟ ಆಡೋದಕ್ಕೋ ಅಥವಾ ಇನ್ನೇನೋ ಆಕ್ಟಿವಿಸಂ ಮಾಡೋದಕ್ಕೋ ಬಂದವರಲ್ಲ. ನಮ್ಮ ಪಕ್ಷದ ಪ್ರತಿಯೊಬ್ಬನು ವೀರ ಸೈನಿಕನೇ. KRS ಪಕ್ಷದ ವೀರ ಸೈನಿಕರೇ. ನಮ್ಮ ಪಕ್ಷದಲ್ಲಿ ಇರುವಂತವ್ರು ಏಡಿಗಳಲ್ಲ ನಿಮ್ಮ ತರಕ್ಕೆ. ಅಸಹ್ಯ ನಿಮ್ದು ಬದುಕು. ನಾನು ಹೇಳ್ತಾ ಇರೋದು ಒಂದು, ಎಲ್ಲರಿಗೂ ಹೇಳ್ತಾ ಇರೋದು ನಾನು ಇವತ್ತು, ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಮತ್ತೆ ಭ್ರಷ್ಟ ರಾಜಕಾರಣಿಗಳು ಮತ್ತೆ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ. ಇದರಲ್ಲಿ ಒಳ್ಳೆಯವರು ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಒಳ್ಳೆಯ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ, ನಿಮ್ ಬಗ್ಗೆ ಹೆಮ್ಮೆ ಇದೆ. ಹಲವಾರು ಸಂದರ್ಭಗಳಲ್ಲಿ ನಿಮ್ಮನ್ನ ಒತ್ತು ನಾವು ಮೆರೆಸಿದೀವಿ. ಮುಂದಕ್ಕೂ ಪ್ರಾಮಾಣಿಕವಾಗಿರುವಂತಹ ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ, ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಪೊಲೀಸರನ್ನ KRS ಪಕ್ಷದ ಸೈನಿಕರು ಒತ್ತು ಮೆರೆಸ್ತಾರೆ. ಮತ್ತೆ ರಾಜ್ಯದ ಜನರನ್ನು ಕೂಡ ಅವರನ್ನ ಅಪಾರವಾದ ಗೌರವದಲ್ಲಿ ಅವರನ್ನ ನಡೆಸ್ಕೊಳ್ಳೋ ರೀತಿಯಂತಹ ವಾತಾವರಣವನ್ನ KRS ಪಕ್ಷ ಸೈನಿಕರು ಸೃಷ್ಟಿ ಮಾಡ್ತಾರೆ. ಆದ್ರೆ ನಾನು ಇವತ್ತು ಹೇಳಕ್ ಹೊರಟಿರೋದು, ಭ್ರಷ್ಟಾತಿ ಭ್ರಷ್ಟ, ಅವರ ಹೆಂಡತಿ ಮಕ್ಕಳನ್ನ ಸಾಕೋದಿಕ್ಕೆ ಯೋಗ್ಯತೆ ಇಲ್ಲದಂತಹ ಪಾಪಿಗಳು, ನೀಚರು, ಸಾಮಾನ್ಯ ಜನರು ಇವತ್ತು ತಿನ್ನೋದಿಕ್ಕೆ ಅನ್ನ ಇಲ್ಲ, ತಿನ್ನೋ ಒಂದು ಒಳ್ಳೆಯ ಆರೋಗ್ಯ ವ್ಯವಸ್ಥೆ ನಿರ್ಮಿಸಿಕೊಡೋದಕ್ಕೆ ಈ ಭ್ರಷ್ಟ ರಾಜಕಾರಣಿಗಳ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ತಮ್ಮ ಬದುಕನ್ನ ಹಾಳು ಮಾಡ್ಕೋತಾ ಇದ್ದಾರೆ. ತಾವು ಆಸ್ಪತ್ರೆಗೆ ಹೋಗಿ ಕಾಯಿಲೆಗಳಿಗೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾನಾ ತರದ ಕಾಯಿಲೆಗಳು ಇವತ್ತು ಬಂದಿದ್ದಾವೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಒಳ್ಳೆಯ ರಸ್ತೆಗಳ ನಿರ್ಮಾಣ ಮಾಡದಲ್ಲದೆ ಇವತ್ತು ನೂರಾರು ಜನ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರಿದ್ದಾರೋ ಅವರನ್ನ ನಾವಿವತ್ತು ದೂಷಿಸ್ತಾ ಇರೋದು. ಇದನ್ನ ಒಂದು ಡಿಫ್ರೆನ್ಸಿಯೇಷನ್ ನ ಮೊದಲು ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತೆ ಪೊಲೀಸರು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಮ್ಮದು ಹೋರಾಟ ಏನಿದ್ರು ಭ್ರಷ್ಟ ಪೊಲೀಸರ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ. ಇವತ್ತು KRS ಪಕ್ಷ ಸೈನಿಕರು ಎಂತ ಹೋರಾಟ. ನನಗೆ ಒಂದ್ಸಾರಿ ನನ್ನ ಹೋರಾಟಗಳ ಬಗ್ಗೆ ಅಲ್ಲ, ನನಗೆ ನಮ್ಮ ಪಕ್ಷದ ಸೈನಿಕರ ಹೋರಾಟಗಳನ್ನ ನೋಡಿದಾಗ್ಲೂ ನನಗೆ ರೋಮಗಳೆಲ್ಲ ನಿಗರುತ್ತೆ.
ರೋಮಾಂಚನ ಆಗುತ್ತೆ ನನಗೆ ನಮ್ಮ ಪಕ್ಷದ ಸೈನಿಕರು ಹೋರಾಟ ಮಾಡೋದನ್ನ ನೋಡಿದ್ರೆ. 2023ರಲ್ಲಿ ಸುಮಾರು 195 ಜನ ಪಕ್ಷದ ಸೈನಿಕರು ಒಂದು ದೊಡ್ಡ ಸಮರವನ್ನ ಸಾರಿದ್ರು ಇವತ್ತಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆಯ ವಿರುದ್ಧ. ಜೇಬಲ್ಲಿ ಅವರ ಹತ್ರ 100-200 ರೂಪಾಯಿ ಹಣ ಇಲ್ಲ ಅಂತಂದ್ರು ಸೈಕಲ್ಗೆ KRS ಪಕ್ಷದ ಬಾವುಟವನ್ನ ಕಟ್ಕೊಂಡು ರಾಜ್ಯದ ಹಳ್ಳಿ ಹಳ್ಳಿ ಮೂಲೆ ಮೂಲೆಗಳಿಗೆ ಹೋಗಿ ಪ್ರಚಾರವನ್ನ ಮಾಡಿ ಬಂದ್ರು. ಶೋಕಿನ ಅದ್ರಲ್ಲಿ ಶೋಕಿ ಮಾಡೋರ ಕೆಲಸ ಮಾಡಕ್ಕಾಗುತ್ತಾ? ಸೈಕಲ್ ತುಂಡ್ಕೊಂಡು ಮೋಟರ್ ಬೈಕಿಗೆ ಬಾವುಟ ಕಟ್ಕೊಂಡು ನಾನೊಬ್ಬ MLA ಕ್ಯಾಂಡಿಡೇಟ್ ಅಂತ ಹೇಳೋದಕ್ಕೆ ಹೋಗಿ ಜನರ ಮುಂದೆ ಕೈ ಮುಗ್ದು ಓಟ್ ಕೇಳೋದಕ್ಕೆ ಎಷ್ಟು ತಾಕತ್ತು ಧೈರ್ಯ ಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು? ನವರಂಗಿ ಆಟ ಆಡ್ತಾ ಇರುವಂತ ಭ್ರಷ್ಟ ಪೊಲೀಸರೇ ಮತ್ತೆ ಭ್ರಷ್ಟ ಅಧಿಕಾರಿಗಳೇ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, KRS ಪಕ್ಷದ ಸೈನಿಕರು ವೀರ ಸೈನಿಕರು. ಯಾರೋ ಕಾಂಜಿ ಪಿಂಜಿಗಳು ಟೋಕನ್ ಹಾಕೊಳ್ಳೋದಕ್ಕೆ ಅಲ್ಲೆಲ್ಲೋ ದುಡಿಯೋದಕ್ಕೆ ಯೋಗ್ಯತೆ ಇಲ್ಲದಲ್ಲೇ ಇಲ್ಲಿ ಬಂದು ಯಾವ್ದೋ ಒಂದು ಸಂಘಟನೆ ಅಂತ ಹೇಳ್ಕೊಂಡು ರಾಜ್ಯಾಧ್ಯಕ್ಷ ಇನ್ನೊಂದು ಅಂತ ಹೇಳ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ನಿಮ್ಮದೇ ಹೋರಾಟ ಮಾಡೋದು, ನಿಮ್ಮ ಹತ್ರನೇ ಬಂದು ಪೆಂಡಲ್ ಹಾಕ್ಸ್ಕೊಳ್ಳೋದು, ನಿಮ್ಮ ಹತ್ರನೇ ಚೇರ್ ಹಾಕ್ಸ್ಕೊಳ್ಳೋದು, ನಿಮ್ಮ ಹತ್ರನೇ ಕುರ್ಚಿ ಹಾಕೊಂಡು ನಿಮ್ಮ ಹತ್ರನೇ ಹೋರಾಟ ಮಾಡಿ ನಿಮ್ಮನ್ನೇ ಕೈ ಮುಗಿದು ನಿಮ್ಮನ್ನೇ ಕರ್ಕೊಂಡ್ ಬಂದು ಸ್ಟೇಜ್ ಮೇಲೆ ನಿಮಗೆ ಮನವಿ ಕೊಡುವಂತ ಹೋರಾಟ ಮಾಡೋದಕ್ಕೆಲ್ಲ KRS ಪಕ್ಷ ಬಂದಿರೋದು. ನಮ್ಮ ಹಕ್ಕು ಏನಿದೆ, ನಮಗೆ ದಕ್ಕಬೇಕಾಗಿರೋದು ಏನಿದೆ ಅದನ್ನ ಪಡ್ಕೊಳ್ಳೋದಕ್ಕೆ, ರಾಜ್ಯದ ಜನತೆಗೆ ಅದನ್ನ ದಕ್ಕಿಸ್ಕೊಡೋದಕ್ಕೆ ಇವತ್ತು KRS ಪಕ್ಷ ರಾಜ್ಯದಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿರೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ದು ಯಾವ್ದ್ರಿ ಜುಜುಬಿ ಆದೇಶ? ನಿಮ್ಮ ಆದೇಶಕ್ಕೆ ನಾವು ಎದುರ್ಕೋತೇವೇನ್ರಿ? ನಿಮ್ಮ ಲಾಠಿ ಏಟನ್ನ ನಾವು ತಿಂದಾಗಿದೆ. ನಿಮ್ಮ ಬೂಟಿನ ಒದೆತವನ್ನು ನಾವು ಅಲ್ಲೇ ಒದಿಸ್ಕೊಂಡಾಗಿದೆ. ನಿಮ್ಮ ಪುಟಗೋಸಿ ಜೈಲು ವಾಸವನ್ನ ನಾವು ಅನುಭವಿಸ್ಕೊಂಡು ಬಂದಾಗಿದೆ. ಇನ್ನೇನ್ ಮಾಡ್ತೀರಾ ನೀವು? ಇನ್ನೇನ್ರಿ ಮಾಡ್ತೀರಾ? ಆಮೇಲೆ ನಮಗೆ ನಮ್ಮೊಳಗಿನ ಧೈರ್ಯ, ನಮ್ಮೊಳಗಿನ ಆತ್ಮವಿಶ್ವಾಸ ಯಾವ್ದು ಗೊತ್ತೇನ್ರಿ? ನಮ್ಮ ಶಿಸ್ತು, ನಮ್ಮ ಪ್ರಾಮಾಣಿಕತೆ. ನಾವು ಅಷ್ಟು ಪ್ರಾಮಾಣಿಕವಾಗಿ, ಅಷ್ಟು ನಿಸ್ವಾರ್ಥವಾಗಿ ಹೋರಾಟ ಮಾಡ್ತಾ ಇರೋ ಕಾರಣಕ್ಕಾಗಿನೇ ರಾಜ್ಯದ ಜನರು ನಮ್ಮನ್ನ ಬೆಂಬಲಿಸ್ತಾ ಇರೋದು. ನಾವು ನಿಮ್ಮನ್ನ ಉಗ್ದೇ ಇಲ್ಲ. ಆಕ್ಚುಲಿ ನನಗೆ ನಾನು ವೈಯಕ್ತಿಕವಾಗಿ ಬೈಬೇಕು ಅಥವಾ ನಿಮ್ಗೆ ನೀವು ಭ್ರಷ್ಟರಾಗಿರ್ಲಿ ನೀಚರಾಗಿರ್ಲಿ ನಿಮ್ಗೇನೋ ಹೇಳ್ಬೇಕು ಅನ್ನೋದು ನನಗಿರ್ಲೇ ಇಲ್ಲ. ರಾಜ್ಯದ ಜನನೇ ಹೇಳಿದ್ದಾರೆ ಸಾಕಷ್ಟು. 2-3 ದಿವಸದಿಂದ ನಿಮಗೆ ಚೀತು ಅಂತ ಹೇಳಿ ಉಗಿತಾ ಇದ್ದಾರೆ ಜನ. ಮಾನ ಮರ್ಯಾದೆ ಇಲ್ವಾ ನಿಮಗಿಲ್ಲ ಬಿಡಿ. ನಿಮ್ಗೆ ಮಾನ ಮರ್ಯಾದೆ ಇದೆ ಅಂತ ಹೇಳಿ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಇತ್ತೀಚೆಗಂತೂ ಆಡಳಿತಕ್ಕೆ ಬರ್ತಾ ಇರುವಂತಹ ರಾಜಕಾರಣಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಒಬ್ಬೊಬ್ಬ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಅವ್ನು ಯಾವನ್ರಿ ಥರ್ಡ್ ಕ್ಲಾಸ್ ಒಬ್ಬ ಮಳವಳ್ಳಿ ಇವು ಅಂತೆ. ಆದೇಶ ಬಂದ್ಬಿಟ್ಟಿದೆ ಅಂತ ಹೇಳಿ, ನಿಮ್ದು KRS ಅವರ ಮೇಲೆ ಆದೇಶ ಬಂದ್ಬಿಟ್ಟಿದೆ, ಕೇಸ್ ಮಾಡ್ಬೇಕು ಅಂತ ಹೇಳಿ ನಾವು ನಿಮ್ಮ ಮೇಲೆ ನಾಳೆಯಿಂದ ಬನ್ನಿ ಸರ್ಕಾರಿ ಕಚೇರಿಗೆ ಅಂತ ಕರೀತಾರಂತೆ. ಅಯ್ಯೋ ಗುಗ್ಗು ನಾವ್ಯಾರಾದ್ರೂ ಇಲ್ಲಿ ಭಾರತ ದೇಶ ಕಂಡ್ರೋ ಇದು? ನೀವು ಯಾವ್ರನ್ನು ಈ ದೇಶದ ಇತಿಹಾಸ ಓದ್ಕೊಂಡು ನೀವು ಸರ್ಕಾರಕ್ಕೆ ಅದೇನೋ ಇತಿಹಾಸ ಓದ್ಕೊಂಡು, ಈ ದೇಶದ ಚರಿತ್ರೆ ಓದ್ಕೊಂಡು, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮವನ್ನ ಓದ್ಕೊಂಡು ನೀವೆಲ್ಲರೂ ಅಧಿಕಾರಿಗಳಾಗಿದ್ದೀರಾ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೋ. ನೀನು ಯಾವನೋ ಒಬ್ಬ ಬಂದ್ಬಿಟ್ಟು ನಮ್ಮ ಪಕ್ಷದ ನಾನೇನೆಲ್ಲ ಹೇಳ್ದೆ ಅಂತ ವೀರ ಸೈನಿಕರನ್ನ, ಜೈಲಿಗೆ ಹೋಗಿ ಬಂದವರನ್ನ, ತನ್ನದಲ್ಲದ ಕೆಲಸಕ್ಕಾಗಿ ಹೋರಾಟ ಮಾಡಿ ಪೊಲೀಸ್ ಕೇಸ್ ಹಾಕ್ಸ್ಕೊಂಡು ಕೋರ್ಟಿಗೆ ಅಲಿತಾ ಇರೋರನ್ನ, ಪೊಲೀಸರ ಕೈಯಲ್ಲಿ ಒದಿಸ್ಕೊಂಡು ಹೋರಾಟ ಮಾಡ್ತಿರೋರ್ಗೆ ನೀನು ಧಮಕಿ ಆಗ್ತೀಯ ಅಂತ ಅಂದ್ರೆ ನೀನ್ ಎಂತ ಏಡಿ ಲಫಂಗ, ಎಂತ ನೀಚ ಭ್ರಷ್ಟ ಇರಬೇಕು ನೀನು. ಮತ್ತೆ ಪೊಲೀಸರು ಆದೇಶದಲ್ಲಿ ಹೇಳಿದ್ದಾರೆ ಏನಂತ, ಸರ್ಕಾರಿ ಕಚೇರಿಗಳಿಗೆ ಬಂದು ಸನ್ಮಾನ ಮಾಡೋದು ಏನದು, KRS ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು, ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ, ನಿಂದನೆ, ಅವಾಚ್ಯ ಶಬ್ದಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸುತ್ತಿರುವುದು. ಅವಾಚ್ಯ ಶಬ್ದನ ಬಳಸಬೇಕು ರಾಜ್ಯದ ಜನ. ಕೇವಲ KRS ಪಕ್ಷದವರಲ್ಲ, ಸನ್ಮಾನನ ಕೇವಲ KRS ಪಕ್ಷದವರಲ್ಲ, ಇಡೀ ರಾಜ್ಯದ ಜನರು ಸನ್ಮಾನವನ್ನ ಮಾಡ್ಬೇಕಿಂತ ಪಾಪಿಗಳಿಗೆ, ನೀಚರಿಗೆ, ಇವತ್ತಿನ ರಾಜ್ಯದ ಇಂಥ ದುಸ್ಥಿತಿಗೆ, ಇವತ್ತಿನ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ಜ್ವಲಂತ ಸಮಸ್ಯೆಗಳಿಗೆ ಕಾರಣಕರ್ತರಾಗಿರ್ತಕ್ಕಂಥವರು ಇವತ್ತಿನ ಭ್ರಷ್ಟ ರಾಜಕಾರಣಿಗಳು, ಅವರ ಸೆಳಗಳಾಗಿ ಬಕೆಟ್ಗಳಾಗಿ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ಅಧಿಕಾರಿಗಳು ಮತ್ತೆ ಪೊಲೀಸರು, ಈ ತರದ ನೀಚ ಕೆಲಸ ಮಾಡಿ, ಭ್ರಷ್ಟಾಚಾರವನ್ನ ಮಾಡಿ, ತಿನ್ನಬಾರದನ್ನ ತಿಂದು, ಮಾಡಬಾರದನ್ನ ಮಾಡಿ, ಹಲ್ಕ ಲಫಂಗಗಳಾಗಿ ಕೆಲಸ ಮಾಡ್ತಾ ಇದ್ದು ಸಿಕ್ಕು ಬಿದ್ದಾಗ, ಸರ್ಕಾರದ ವ್ಯವಸ್ಥೆಯಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳ ಕೈಗೆ ಸಿಕ್ಕಿ ಬಿದ್ದಾಗ
ಬಿದ್ದಾಗ್ಲೂ ಲೋಕಾಯುಕ್ತ ಟ್ರಾಪ್ ಆಯ್ತು. ಯಾರೋ ಒಬ್ಬನ್ನ ಹಿಡ್ಕೊಂಡು ಹೋದ್ರು ರೆಡ್ ಹ್ಯಾಂಡ್ ಆಗಿ. ಬೇರೆ ವಿಚಾರ ಬಿಟ್ಬೇಡ, ನಾವು ಬಹುತೇಕವಾಗಿ ಏನು ಇದ್ ಮಾಡಿರೋದು, ಅವ್ರಿಗೆ ಸನ್ಮಾನ ಮಾಡಿರೋದು ಯಾವ ವಿಚಾರದಲ್ಲಿ ಅಂತಂದ್ರೆ ಲೋಕಾಯುಕ್ತ ಟ್ರಾಪ್ ಅಲ್ಲಿ. ಲೋಕಾಯುಕ್ತ ಈ ಟ್ರಾಪ್ ಅಂದ್ರೆ ಏನು, ರೆಡ್ ಹ್ಯಾಂಡ್ ಆಗಿ ಹಿಡಿಯೋದು ಅವ್ರನ್ನ. ರೆಡ್ ಹ್ಯಾಂಡ್ ಆಗಿ ಅಂತ ಅಂದ್ರೆ ಯಾವುದು ಈ ನೆಲದಲ್ಲಿ ಸಂವಿಧಾನದಲ್ಲಿ ಕಾನೂನು ಬಾಹಿರ ಅಂತ ಇದೆ ಅದನ್ನ ಯಾರು ಮಾಡ್ತಾ ಇರ್ತಾರೆ, ಮಾಡ್ತಾ ಇರುವಂತಹ ಕ್ಷಣದಲ್ಲೇ, ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ನಾವು ಅವ್ರನ್ನ ಲೋಕಾಯುಕ್ತದವರು ಅವ್ರನ್ನ ಹಿಡಿಯೋದು ರೆಡ್ ಹ್ಯಾಂಡ್ ಆಗಿ. ಹಿಂಗೆ ಹಿಡ್ಕೊಂಡೆ, ನಿನ್ನ ಸಿಗಾಕೊಂಡೆ ನೋಡು, ದುಡ್ಡು ಸಿಕ್ತು, ನೀನು ಸಿಕ್ತೆ, ಕಳ್ಳ, ನಡಿ ಜೈಲಿಗೆ ಅಂತ ಹೇಳೋದು. ಇಂಥ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಂತವ್ರಿಗೆ ಮರ್ಯಾದೆ ಕೊಡ್ಬೇಕಾ? ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪಗಳ ಕಾರಣಕ್ಕಾಗಿ ಇವತ್ತು ನೇಣಿಗಂಬಕ್ಕೆ ಏರ್ಬೇಕಾಗಿರೋರು, ಜೀವಾವಧಿ ಶಿಕ್ಷೆಗೆ ಒಳಪಡಬೇಕಾಗಿರುವಂತಹ ಭ್ರಷ್ಟರು ಇವತ್ತು ರೋಡಲ್ಲಿ ಓಡಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಸಾಚಾಗಳಂತ ರೋಡಲ್ಲಿ ಓಡಾಡ್ಕೊಂಡಿಲ್ಲ, ಅವರು ನಿರಪರಾಧಿಗಳು ಅಂತ ಅವ್ರು ರೋಡಲ್ಲಿ ಓಡಾಡ್ಕೊಂಡಿಲ್ಲ. ಅವರು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪಗಳ ಕಾರಣಕ್ಕಾಗಿ ಇವತ್ತು ಅವರು ಓಡಾಡ್ಕೊಂಡಿದ್ದಾರೆ. ಎಗೈನು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಲೋಪಗಳು, ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಭ್ರಷ್ಟರು, ಅದಕ್ಷರು, ಮತ್ತೆ ಏನು ಪ್ರೊಫೆಷನಲಿಸಮೇ ಗೊತ್ತಿಲ್ಲದೆ ಇರ್ತಕ್ಕಂಥ ಪೊಲೀಸರ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ, ಲೋಕಾಯುಕ್ತ ಪೊಲೀಸರಾಗಿರ್ಲಿ, ಇನ್ನೊಬ್ರು ಪೊಲೀಸರಾಗಿರ್ಲಿ, ಇವತ್ತು ಭ್ರಷ್ಟರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆಯಾಗುವಂತ ರೀತಿಯಲ್ಲಿ ಚಾರ್ಜ್ ಶೀಟ್ ಹಾಕದ ಕಾರಣಕ್ಕಾಗಿ ಇವತ್ತು ಭ್ರಷ್ಟರು ರೋಡಲ್ಲಿ ಓಡಾಡ್ಕೊಂಡಿರುವಂತದ್ದು. ಅವರು ನಿರಪರಾಧಿಗಳು ಅಂತ ಅಲ್ಲ. ಅಂತ ನೀಚರಿಗೆ ನಾವು ಇವತ್ತು ಸನ್ಮಾನ ಮಾಡಬೇಕು ಅಂತ ಹೊರಟಿರೋದು. ಅವ್ರಿಗೇನು ಅವಾಚ್ಯ ಶಬ್ದದಲ್ಲಿ ಬೈಬಾರ್ದಾ? ಹೊಗಳ್ಬೇಕಾ ಅವ್ರನ್ನ? ಒತ್ಕೊಂಡು ಮೆರೆಸ್ಬೇಕಾ ಅವ್ರನ್ನ? ಸನ್ಮಾನ ಇನ್ನೇನ್ ಮಾಡ್ಬೇಕು? ನಿಮ್ಗೆ ಅವ್ರನ್ನ ಹೋಗಿ ಕರ್ತವ್ಯ ಬೇರೆ ತರ ಏನೋ ಮಾಡಿದ್ರೆ ಕರ್ತವ್ಯಕ್ಕೆ ಅಡ್ಡಿ. ಈಗ ನಾವು ಹೋಗಿ ಅವ್ರನ್ನ ಸನ್ಮಾನ ಮಾಡಿದ್ರೆ ಅದು ಕರ್ತವ್ಯಕ್ಕೆ ಅಡ್ಡಿ ಆಗುತ್ತಾ? ನೀವು ಅದಕ್ಕೆ ಕೇಸ್ ಮಾಡ್ಬಿಡ್ತೀರಾ? ನಿಮ್ ತಿಕ್ಕ ತೊಳ್ಕೊಳ್ರ ನೀವು ಫಸ್ಟ್. ಪೊಲೀಸರು ನಿಮ್ದು ನೀವು ತೊಳ್ಕೊಳ್ರ ಫಸ್ಟ್. ನಿಮ್ಮದೇ ಎಲ್ಲ ಗಲೀಜ್ ವಾಸನೆ ಬರ್ತಾ ಇದೆ. ಜನ ಮೂಗ್ ಮುಚ್ಕೋತಾ ಇದ್ದಾರೆ ಪೊಲೀಸ್ ಇಲಾಖೆ, ಪೊಲೀಸರು ಅಂತ ಅಂದ್ರೆ. ನಿಮ್ಮದ್ ನೀವು ತೊಳ್ಕೊಳ್ರೆ ಅಂತ ಅಂದ್ರೆ ಹೋಗಿ ಯಾವ್ದೋ ಸರ್ಕಾರಿ ಇಲಾಖೆ ಅವ್ರದ್ದು ಸ್ವಲ್ಪ ತೊಳಿತೀವಿ ಅಂತ ಬಂದಿದ್ದೀರಿ. ಅಸಹ್ಯ ಆಗಲ್ವಾ ನಿಮ್ಮ ಇದಕ್ಕೆ? ಅವನ್ಯಾವನೋ ADGP ಪೌಲು ಪೊಲೀಸ್ ಇಲಾಖೆ ನೇಮಕಾತಿಯಲ್ಲೇ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಜೈಲು ಅನುಭವಿಸ ಮಾಡ್ಕೊಂಡು 2.5 ವರ್ಷವಿದ್ದು ಜೈಲಲ್ಲಿ ಆಚೆಗೆ ಬಂದವನ ಒಂದು ಆಸ್ತಿ ಎಲ್ಲ ಮುಟ್ಗೋಲ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅವನ್ಯಾವನೋ ಚಿನ್ನ ಹಿಡ್ಕೊಂಡು ಕಳ್ಳನ ಹತ್ರ ಚಿನ್ನ ತಗೊಂಡ್ಬಂದ್ರೆ ಆ ಚಿನ್ನನ ಹೆಂಡತಿಗೆ ಚಿನ್ನ ಒಡೆಯ ಮಾಡಿಸ್ಕೊಳಕ್ ಹೋಗಿದ್ದಾನೆ. ಅವನ ಒಬ್ಬ ಪೊಲೀಸು ಪಾಪಿಗಳು ಇವತ್ತು ಇಡೀ ಸಮಾಜನೇ ಹಾಳು ಮಾಡ್ತಾ ಇರ್ತಕ್ಕಂಥ ಡ್ರಗ್ಸ್ ಪೆಡ್ಲರ್ನಲ್ಲಿ ಸೇರ್ಕೊಂಡು ಅವ್ರ ಹತ್ರ ವಸೂಲಿಗೆ ಇಳಿದಿದ್ದಾರೆ. ಅವನ ಯೂನಿಫಾರ್ಮ್ ಅಲ್ಲೇ ಕಚಡ ಕೆಲಸ ಮಾಡ್ಕೊಂಡು ಸಿಕ್ಕಿ ಬಿದ್ದಿದ್ದಾನೆ. ನಿಮ್ ತಿಕ್ಕ ನೀವು ತೊಳ್ಕೊಳ್ರಯ್ಯ. ನಿಮ್ದೇ ಗಬ್ಬು ನಾರ್ತಾ ಇದೆ, ವಾಸನೆ ಬರ್ತಾ ಇದೆ. ನೀವು ಹೋಗಿ ಇನ್ನೊಬ್ಬಂದು ರಕ್ಷಣೆ ಮಾಡ್ತೀರಾ? ಇನ್ನೊಬ್ಬ ಸರ್ಕಾರಿ ಅಧಿಕಾರಿದು ರಕ್ಷಣೆ ಮಾಡ್ತೀರಾ? ಅಸಹ್ಯ ಅನ್ಸಲ್ವಾ ನಿಮ್ಗೆ? ನಿಮ್ಮ ಮನೆಯಲ್ಲೇ ಗಬ್ಬು ನಾರ್ತಾ ಇದೆ. ಇವತ್ತು ಈ ರೀತಿಯಾಗಿ ಇಡೀ ಸರ್ಕಾರಿ ವ್ಯವಸ್ಥೆ KRS ಪಕ್ಷದ ಮೇಲೆ ತಿರುಗಿ ಬಿದ್ದಿದೆ. ಆಮೇಲೆ ನಮಗೆ ಇದು ಶಾಕಿಂಗು ಅಲ್ಲ, ನಮ್ಗೆ ಇದನ್ನ ಭಯನೂ ಆಗಿಲ್ಲ. ನಾಗ್ಲೇ ಹೇಳಿದ್ನಲ್ಲ, ನಮಗಿದು ಇವತ್ತು ಇದುವರೆಗೂ ರಾಜ್ಯದಲ್ಲಿ ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥ ಒಂದಾದ್ಮೇಲೆ ಒಂದು ಪಕ್ಷಗಳ ಆಡಳಿತಕ್ಕೆ ಅವೆಲ್ಲ ಬಂದಿದ್ದಾವೆ. ಇವರೆಲ್ಲರೂ ಒಂದು ರೀತಿಯಲ್ಲಿ ಶಾಮೀಲಾಗಿ ಭ್ರಷ್ಟಾಚಾರದ ವಿಚಾರ, ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿಚಾರಕ್ಕೆ ಶಾಮೀಲಾಗಿ ಯಾರ ಭ್ರಷ್ಟಾಚಾರದ ವಿರುದ್ಧನೂ ಮಾತಾಡಲ್ಲ, ಯಾರ ಭ್ರಷ್ಟರ ವಿರುದ್ಧನೂ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಹಚ್ಚತಕ್ಕಂಥ ಕೆಲಸವನ್ನ ಯಾರೂ ಮಾಡ್ತಾ ಇಲ್ಲ. ಮತ್ತೆ ಭ್ರಷ್ಟಾಚಾರ ಅನ್ನೋದು ಒಂದು ಪಾಪದ ಕೆಲಸ, ಒಂದು ದೇಶದ್ರೋಹದ ಕೆಲಸ, ಇನ್ನೊಬ್ಬರ ಅನ್ನವನ್ನ ಕಿತ್ಕೊಳ್ಳುವಂತ ಕೆಲಸ, ಇನ್ನೊಬ್ಬರ ಬೆವರಿನ ಹಣವನ್ನ ಕದ್ದು ತಿನ್ನೋದು ಅಸಹ್ಯ ರೀ. ನಿಮ್ಮ ಬಂಗಲೆಗಳು, ನಿಮ್ಮ ಕಾರ್ಗಳು, ನಿಮ್ಮ ವಿದೇಶಿ ಪ್ರವಾಸಗಳು, ಬಡವರ ರಕ್ತದಲ್ಲಿ, ಬಡವರ ಬೆವರಿನ ಹಣದಲ್ಲಿ ನಿಮ್ಮ ಪ್ರವಾಸ ಅಸಹ್ಯ ನಿಮ್ದು. ನೀವು ನಿಮ್ ನೀಚರು, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿಯರೋ, ಅಬ್ಬಬ್ಬಬ್ಬಬ್ಬ, ನಿಮ್ಮ ಹೆಂಡ್ರು, ನಿಮ್ಮ ಮಕ್ಕಳು ಅಲ್ಲಿ ಯಾವ್ದೋ ವಿದೇಶಿ ಪ್ರವಾಸಕ್ಕೆ ಹೋಗಿ ಫೇಸ್ಬುಕ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ಬಿಟ್ರೆ ಎಷ್ಟು ಅಸಹ್ಯ. ಎಷ್ಟು ಜನರ ಬೆವರಿನ ರಕ್ತದ ಹಣದಲ್ಲಿ ಅವರು ಶೋಕಿ ಮಾಡ್ತಾ ಇದ್ದಾರೆ. ಎಷ್ಟು ಜನರ ಬೆವರಿನ ಹಣದಲ್ಲಿ, ಎಷ್ಟು ಜನರ ನೋವಿನ, ಎಷ್ಟು ಜನರ ಹಾಳಾದ ಬದುಕಿನ ಮೇಲೆ ಕಟ್ಕೊಂಡಿರುವಂತಹ ಸೌಧದಲ್ಲಿ ನೀವು ಇವತ್ತು ಮೆರಿತಾ ಇದ್ದೀರಾ. ಅಸಹ್ಯ ಅನ್ಸಲ್ವಾ ನಿಮಗೆ? ನೀವು ಇವತ್ತು KRS ಪಕ್ಷದ ಪ್ರಾಮಾಣಿಕವಾಗಿ
ಇಷ್ಟೆಲ್ಲ ನಿಸ್ವಾರ್ಥವಾಗಿ, ಇಷ್ಟೆಲ್ಲ ಶ್ರಮ ಹಾಕಿ, ಇಷ್ಟೆಲ್ಲ ತ್ಯಾಗ ಮಾಡಿ ಎಂತೆಂತ ನಮ್ಮ ಪಕ್ಷದ ಸೈನಿಕರು ಇವತ್ತು ನಮಗೆ ಹೆಮ್ಮೆ ಆಗುತ್ತೆ. ನಿಜಕ್ಕೂ ನಮಗೆಲ್ರಿಗೂ ಇವತ್ತು ನಮಗೆ ನಿಜಕ್ಕೂ ನಮಗೆ ಸ್ಫೂರ್ತಿ ನಮ್ಮ ಪಕ್ಷದ ಸೈನಿಕರು, ನಮ್ಮ ಪಕ್ಷದ ಸೋಲ್ಜರ್ಸ್ ಯಾರಿದ್ದಾರೆ ಅವರು ನಿಜಕ್ಕೂ ನನಗೆ ಸ್ಫೂರ್ತಿ. ಇವತ್ತು ಒಬ್ಬೊಬ್ರು ಮಾಡುವಂತಹ ಹೋರಾಟಗಳಿಂದ ನಾನಿವತ್ತು ರೋಮಾಂಚಿತನಾಗ್ತಾ ಇದ್ದೀನಿ, ನಾನು ಕಲಿತಾ ಇದ್ದೀನಿ, ಕಲ್ತ್ಕೋತಾ ಇದ್ದೀನಿ, ಸ್ಫೂರ್ತಿಯನ್ನ ಪಡ್ಕೋತಾ ಇದ್ದೀನಿ. ಅಂತಹ ಹೋರಾಟಗಳನ್ನ ಇವತ್ತು KRS ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಇದು ಕೇವಲ KRS ಪಕ್ಷದವ್ರದ್ದು ಕೇವಲ ಹೋರಾಟ ಅಲ್ಲ. ನಾವು ಇಲ್ಲಿ ಆಕ್ಟಿವಿಸಂ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಬಂದವರಲ್ಲ. ನಾವು ಬದಲಾವಣೆ ಮಾಡೋದಕ್ಕೆ ಬಂದಿರೋಂಥವ್ರು, ಬದಲಾಯಿಸೋದಕ್ಕೆ ಬಂದಿರೋಂಥವ್ರು. ಇಂತಹ ಎಲ್ಲ ದರಿದ್ರ ಭ್ರಷ್ಟ ವ್ಯವಸ್ಥೆಯನ್ನ ಬದಲಾಯಿಸಿ ಒಂದು ಎಲ್ರಿಗೂ ಸರಿಸಮಾನವಾಗಿ ದೇಶದ ಸಂಪತ್ತು ಸಿಗುವ ಹಾಗೆ ಮಾಡೋದಕ್ಕೆ, ಒಂದು ರಾಜಕೀಯ ಕ್ರಾಂತಿಯನ್ನ ಮಾಡೋದಕ್ಕೆ ಬಂದಿರುವಂತವರು KRS ಸೈನಿಕರು ಅನ್ನೋದನ್ನ ಮೊದಲು ಇಂತಹ ಹುಚ್ಚುಚ್ಚು ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಆದೇಶಗಳನ್ನ, ನಡವಳಿಕೆಯನ್ನ ತೋರ್ತಕ್ಕಂತ ಪೊಲೀಸರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಸರ್ಕಾರ ಆಗಿರ್ಲಿ ಅರ್ಥ ಮಾಡ್ಕೋಬೇಕು. ಯಪ್ಪ ಎಂತೆಂತ ಮಿನಿಸ್ಟ್ರು, ಎಂತೆಂತ ಮಂತ್ರಿಗಳು ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ. ಅಸಹ್ಯ ಅಲ್ವೇನ್ರಿ ಇದು? ಎಷ್ಟು ದಿವಸ ಅಂತ ಇದನ್ನ ನೋಡ್ಕೊಂಡು ನಾವೀಗೆ ಕೂರೋದು? ಏನೆಲ್ಲ ಓದ್ಕೊಂಡಿದೀವಿ, ಏನೆಲ್ಲ ತಿಳ್ಕೊಂಡಿದೀವಿ, ಇದನ್ನ ಬದಲಾಯಿಸೋದಕ್ಕಾಗಲ್ಲ ಬಿಡು, ಇದು ಬದಲಾಯಿಸೋದಕ್ಕಾಗಲ್ಲ ಬಿಡು. ಎಲ್ರೂ ಹಿಂಗೆ ಹೇಳ್ಬಿಟ್ರೆ ಇವತ್ತು ಯಾರು ಬದಲಾಯಿಸೋದು? ಯಾರು? KRS ಪಕ್ಷ ಇಷ್ಟೆಲ್ಲಾ ಶ್ರಮ ಹಾಕಿ, ಇಷ್ಟೆಲ್ಲಾ ಕಷ್ಟ ನಷ್ಟಗಳನ್ನು ಅನುಭವಿಸಿ ಇಷ್ಟು ದೂರ ಬಂದಿರೋದಕ್ಕೆ ಇವ್ರಿಗೆ ಇವತ್ತು ಹುಚ್ಚ ಹೊಯ್ಕೊಳ್ಳಂಗಾಗಿದೆ. ಭ್ರಷ್ಟರಿಗೆ, ನೀಚರಿಗೆ ಇವತ್ತು ಅವ್ರಿಗೆ ಚಡ್ಡಿ ಪ್ಯಾಂಟು ಒದ್ದೆ ಆಗ್ತಾ ಇದೆ. ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ. ಯಾವನೆಲ್ಲ ಭ್ರಷ್ಟ ಪೊಲೀಸು ಅಧಿಕಾರಿಗಳಿದ್ದಾರೆ ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ. ಇವತ್ತು ಇಲ್ಲಿ ಯಾವಾಗ KRS ಪಕ್ಷದವ್ರು ನಮ್ಮ ಮರ್ಯಾದೆ ತೆಗಿತಾರೋ ಅಂತ ಹೇಳಿ ಇವತ್ತು ಏನೇನೋ ಕಾಯಿಲೆ ಬಂದ್ಬಿಟ್ಟಿದೆ ಅವ್ರಿಗೆ. ಆಂಗ್ಸೈಟಿ, ಆಳು ಮೂಳು, ಟೆನ್ಷನ್, BP, ಹೈಪರ್ ಟೆನ್ಷನ್ ಎಲ್ಲ ಇವತ್ತು ಪೊಲೀಸರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟರಿಗೆ ಇವತ್ತು ಬಂದ್ಬಿಟ್ಟಿದೆ. ಅಂತ ಒಂದು ಸನ್ನಿವೇಶದಲ್ಲಿ ಇವತ್ತು ಅವರು ನರಳ್ತಾ ಇದ್ದಾರೆ. ಅದೆಲ್ಲ ಸಾಧ್ಯ ಆಗಿದ್ದು KRS ಪಕ್ಷದ ಒಂದು ಧೀರತನದ, ಗಟ್ಟಿತನದ ಮತ್ತೆ ಪ್ರಾಮಾಣಿಕವಾದಂತಹ ನಿರಂತರವಾದಂತಹ ಹೋರಾಟ. ಸೋಲ್ಕೊಂಡಿದೀವಿ ನಾವು, ಹೌದು. ಜನ ಓಟ್ ಹಾಕಿಲ್ಲ ನಮಗೆ, ಜನ ಓಟ್ ಹಾಕಿಲ್ಲ, ಜನ ನಮ್ಮನ್ನ ಗೌರವಿಸ್ಲಿಲ್ಲ. ಯಾವ ಒಬ್ಬ MLA, ಯಾವ ಇವತ್ತು ಗೆದ್ದಿರ್ತಕ್ಕಂಥ ಯಾವ ಒಬ್ಬ MLAನೂ ಕೂಡ ರಾಜ್ಯದಲ್ಲಿ ಇವತ್ತು ಬಿಜೆಪಿ, JDS, ಕಾಂಗ್ರೆಸ್ ಯಾವುದೋ ಪಕ್ಷ ಇರ್ಬೋದಲ್ಲ, ಆ ಪಕ್ಷದ ಯಾವುದೇ ಒಬ್ಬ MLA ಹಾಕದಂತಹ ದೈಹಿಕ ಶ್ರಮವನ್ನ ಹಾಕಿ ನಾವು MLA ಕಂಟೆಸ್ಟ್ ಮಾಡಿ ಹೋರಾಟ ಮಾಡಿದೀವಿ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಇಡೀ ರಾಜ್ಯದಲ್ಲಿ ಯಾವೊಬ್ಬ JCB ಪಕ್ಷದ MLA ಕ್ಯಾಂಡಿಡೇಟ್ ಹಾಕದಂತಹ ದೈಹಿಕ ಶ್ರಮವನ್ನ ನಾನು ಹಾಕಿ ಹೋರಾಟ ಮಾಡಿದ್ದೀನಿ. ಚುನಾವಣೆಗೆ ನಿಂತು ಹೋರಾಟ ಮಾಡಿದ್ದೀನಿ, ಸಣ್ಸಾಟ ಮಾಡಿದ್ದೀನಿ. ಹೆಮ್ಮೆಯಿಂದ, ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ ನಾವು ಹೋರಾಟ ಮಾಡಿದ್ದೀವಿ ಅಂತ ಸ್ಫೂರ್ತಿಯಲ್ಲಿ ಕೆಲಸ ಮಾಡೋರ್ರಿ ನಾವು ಇಲ್ಲಿ ರೋಲ್ ಕಾಲ್ ಮಾಡ್ಕೊಳ್ಳೋದಕ್ಕೂ ಅಥವಾ ಇನ್ನೇನೋ ಮಾಡ್ಕೊಳ್ಳೋದಕ್ಕೆ ಬಂದಿಲ್ರಪ್ಪ. ನಿಮ್ದು ಯಾವ ಆದೇಶ, ಈ ತರದ್ದು ಯಾವುದು ಮಂತ್ರ, ನೀವೇನ್ ನಮ್ಮ ಹತ್ರ ನಡೆಯಲ್ಲ. ಬದಲಾಗ್ಬೇಕು. ನೀವು ಬದಲಾಗೋದಷ್ಟೇ ನಿಮ್ಮ ಕ್ಷೇಮ. ನೀವು ಬದಲಾಗಿಲ್ಲ ಅಂತ ಅಂದ್ರೆ ನಿಮ್ಮ ಯಾವ ಈ ತರದ ಆದೇಶಗಳು ಅಥವಾ ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಅಸ್ತ್ರಗಳಿಂದ ಏನೇನು ಕಿತ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ನೀವು ಏನೇನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋರಾಟವನ್ನ ಪ್ರತಿ ಸಾರಿ ನೀವು ನಡ್ಕೊಳ್ಳುವಂತಹ ಕಾನೂನು ವಿರೋಧಿ ನಡೆಯಿಂದ, ಸಂವಿಧಾನ ವಿರೋಧಿ ನಡೆಯಿಂದ ನಮ್ಮ ಹೋರಾಟದ ಕಿಚ್ಚು ಇಮ್ಮಡಿ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ಧನ್ಯವಾದಗಳು. KRS ಪಕ್ಷದ ಸೈನಿಕರ ಹೋರಾಟದ ಕಿಚ್ಚನ್ನ ಇಮ್ಮಡಿಗೊಳಿಸ್ತಾ ಇರ್ತಕ್ಕಂಥ ನಿಮ್ಮ ಈ ತರದ ಕೆಲಸಕ್ಕೆ ಬಾರದ ಆದೇಶಗಳಿಗೆ ಧನ್ಯವಾದಗಳು. ನೀವು ಮಾಡ್ತಾ ಹೋಗಿ, ನಾವು ಹೋರಾಟ ಮಾಡ್ತಾ ಹೋಗ್ತೀವಿ. ರಾಜ್ಯದ ಜನರು ನಮ್ಮ ಜೊತೆಗೆ ನಿಲ್ತಿದ್ದಾರೆ ಅಂತಕ್ಕಂಥ ವಿಶ್ವಾಸ ನಮ್ಗಿದೆ. ಹಲವಾರು ಸಂದರ್ಭಗಳಲ್ಲಿ ರಾಜ್ಯದ ಜನರು ನಮ್ಮ ಜೊತೆ ನಿಂತಿದ್ದಾರೆ. ಈಗಲೂ ಕೂಡ ಈ ತರದ ಆದೇಶ, ಇವರ ಏನು ಹುಚ್ಚು ಆದೇಶಕ್ಕಾಗಿ ಆದೇಶ ಹೊರಡಿಸಿದ್ದಾರೆ, ಅದ್ರ ವಿರುದ್ಧವಾಗಿನೇ ರಾಜ್ಯದ ಬಹಳಷ್ಟು ಜನರು ಏನು KRS ಪಕ್ಷವನ್ನ ಗಮನಿಸ್ತಾ ಇರುವಂತವ್ರು ಈಗಾಗಲೇ ಅದರ ವಿರುದ್ಧವಾಗಿ ಮಾತಾಡಿದ್ದಾರೆ ಮತ್ತೆ ಖಂಡಿಸಿದ್ದಾರೆ. ಇದು ನಮಗಲ್ಲ, ನೋಡ್ರಿ, ನಾವು KRS ಪಕ್ಷದವರು ನಮಗಾಗಿ ಹೋರಾಟ ಮಾಡ್ತಿಲ್ಲ. ನಾನೇನೋ ನನ್ನ ಹಕ್ಕುಗಳು ದಮನ ಆಗ್ಬಿಟ್ಟಿದೆ ಅಂತ ಹೇಳಿ ನನಗೇನು ಸಿಗ್ತಾ ಇಲ್ಲ, ನನಗೇನೋ ಸ್ವಲ್ಪ ನೆಕ್ಕೋದಕ್ಕೆ ಏನಾದ್ರು ತಿನ್ನೋದಕ್ಕೆ ಏನಾದ್ರು ಬೇಕು, ನನಗೆ ಬೇರೆ ಪಕ್ಷದಲ್ಲಿ ಯಾರು ನನ್ನ ಸೇರಿಸ್ಕೊತಾ ಇಲ್ಲ ಅಂತ ಹೇಳಿ ನಾನು KRS ಪಕ್ಷಕ್ಕೆ ಬಂದು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಪಕ್ಷದವ್ರು ಯಾರು ಆ ತರಕ್ಕೆ ಬೇರೆ ಯಾವ್ದೋ ಪಕ್ಷದಲ್ಲಿ ನಮ್ಮನ್ನು ಸೇರಿಸ್ಕೊತಾ ಇಲ್ಲ, ಹಂಗಾಗಿ ನಾವೇ ಕಟ್ಕೊಂಡ್ಬಿಟ್ಟು ಲೂಟಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಬಂದಿಲ್ಲ. ನಮ್ಗೆ ಗೊತ್ತಿದೆ, ನಾವು ಆತರ ನೆಕ್ಕೋದಿಕ್ಕೆ, ತಿನ್ನೋದಿಕ್ಕೆ, ಎಂಜಿಲ್ ಕಾಸಿಗೆ, ಬೇರೆಯವ್ರು ಬಿಸಾಕುವಂತ ಎಂಜಿಲ್ಗೆ ಆಸೆ ಪಡುವಂತ ಜನರಾಗಿದ್ರೆ
ನಾವು ಹೋಗಿ ಆ ಕೆಲಸವನ್ನ ಅಲ್ಲೇ ಹೋಗಿ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಅಧಿಕಾರಿಗಳ ಜೊತೆಯಲ್ಲಿ ಶಾಮೀಲಾಗ್ಬಿಟ್ಟು ಅವ್ರಿಗೂ ಅಧಿಕಾರಿಗಳಿಗೂ ಫುಲ್ ಕ್ಲೋಸ್ ಲವ್ ಡವಿ ಅವ್ರದ್ದು. ಯಾವಾಗ್ಲೂ ಜೆಸಿಬಿ ಪಕ್ಷಗಳದ್ದು ಮುಖಂಡರುಗಳದ್ದು ಮತ್ತೆ ಸರ್ಕಾರಿ ಅಧಿಕಾರಿಗಳದ್ದು ಮತ್ತೆ ಪೊಲೀಸರದು ಫುಲ್ ಲವ್ ಡವಿ ಅವ್ರದ್ದು. ಇವತ್ತೇನಾದ್ರೂ ಒಂದು ಕಾನ್ಫ್ರಂಟೇಷನ್ ಆಗ್ಲಿ, ಒಂದು ಹೋರಾಟ ಆಗ್ಲಿ ಅದು ನಡೀತಾ ಇದ್ರೆ KRS ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರುಗಳ ನಡುವೆ ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತೆ ಪೊಲೀಸರುಗಳ ನಡುವೆ ನಡೀತಾ ಇದೆ. ಯಾಕೆ? ನಾವು ಒಪ್ಪಲ್ಲ ರೀ. ನಾವು ನಿಮ್ಮ ಕಾನೂನು ವಿರೋಧಿ ಕೆಲಸಗಳನ್ನ, ನಿಮ್ಮ ಅಸಂವಿಧಾನಿಕವಾದಂತ ನಡೆಯನ್ನ ನಾವು ಒಪ್ಪಲ್ಲ. ನಾವು ಒಪ್ಪಂಗಿದ್ರೆ ನಾವು ಅಲ್ಲೇ ಕಾಂಗ್ರೆಸ್ ಬಿಜೆಪಿನೋ JDS ಪಕ್ಷದನ್ನೆಲ್ಲ ಇರ್ತಾ ಇದ್ವಿ. ನಾವು ಒಪ್ಪ ಮಂದಿ ಅಲ್ಲ. ನೀವು ನನಗೇನೋ ರಘು ಜಾಣಗಿರೆ ಬನ್ನಿ ಕುತ್ಕೊಳ್ಳಿ ಬನ್ನಿ ಸರ್, ನೀವ್ ಏನ್ ಕೆಲಸ ಆಗ್ಬೇಕಿತ್ತು ಸರ್, ನಮಸ್ಕಾರ, ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ ಅಂತ ಯಾವನೋ ಒಬ್ಬ DYSP ನಮ್ಮನ್ನ ಮಾತಾಡಿಸ್ಬಿಟ್ರೆ, ಯಾವನೋ ಒಬ್ಬ SP ಮಾತಾಡಿಸ್ಬಿಟ್ರೆ, ಅಯ್ಯಪ್ಪ SP ಮಾತಾಡಿಸ್ಬಿಟ್ರು ನನ್ಗೆ ಇವತ್ತು, ಈ SP ನನ್ಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ಬಿಟ್ರು ಅಂತ ಹೇಳಿ ಖುಷಿ ಪಟ್ಕೊಂಡು SP ಫೋನ್ ನಂಬರ್ ತಗೊಂಡು ಮನೆಗೆ ಹೋಗುವಂತ ಗಿರಾಕಿಗಳು ನಾವಲ್ಲ ರೀ. ನನಗ್ ಮಾತಾಡಿಸ್ಲಿ ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ. ಒಬ್ಬ SP ನನಗ್ ನ್ಯಾಯ ಕೊಡ್ತೀನಿ ಅಂತ ನಾನು ಹೋರಾಟ ಮಾಡ್ತಾ ಇಲ್ಲ. KRS ಪಕ್ಷದ ಪ್ರತಿಯೊಬ್ಬ ಸೈನಿಕನು ಹೋರಾಟ ಮಾಡ್ತಾ ಇರೋದು ರಾಜ್ಯದ ನಿರ್ಗತಿಕರ, ಧ್ವನಿ ಇಲ್ಲದ ಅವರ ಪರವಾಗಿ, ಧ್ವನಿ ಇಲ್ಲದ ಜನರಿಗೆ. ಇವತ್ತು ನಮ್ಮನ್ನ KRS ಪಕ್ಷದ ಸೈನಿಕರನ್ನ ಹಳದಿ ಟಿ ಶರ್ಟ್ ಅನ್ನ ನೋಡಿ ಇವತ್ತು ಸರ್ಕಾರಿ ಅಧಿಕಾರಿಗಳು, ಪೊಲೀಸರು ಯಾವ ರೀತಿಯಾಗಿ ಗೌರವ, ಬೆಲೆ ಮತ್ತೆ ಕಾನೂನನ್ನ ನೆನಪಿಸ್ಕೊಂಡು ಕೆಲಸ ಮಾಡ್ತಾ ಇದಾರೋ ಅದನ್ನ ಇಡೀ ರಾಜ್ಯದ ಜನರನ್ನ ನೋಡಿ ಮಾಡ್ಲಿ, ರಾಜ್ಯದ ಎಲ್ಲ ಜನರಿಗೂ ಆ ರೀತಿಯಾಗಿ ಅವ್ರು ಕೆಲಸ ಮಾಡ್ಲಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು. ನಮಗೋಸ್ಕರ ಅಲ್ಲ, ನಮಗಾಗಬೇಕಿಲ್ಲ. ನಮಗೆ ಇವತ್ತು ನೋಡ್ರೆ ದುಡ್ಡಿರೋರ್ಗೆ ಎಲ್ಲ ಕಾನೂನು, ಎಲ್ಲ ವ್ಯವಸ್ಥೆಗಳು ಸಿಗ್ತವೆ ಅಂತೇಳಿ ಗೊತ್ತಾಗಿದೆ. ನಮ್ಗೆಲ್ಲ ಬೇಕು ಅನ್ನೋ ಅಂತ ದುಡ್ಡನ್ನ ಸಂಪಾದಿಸ್ಕೊಂಡು ನಾವು ಬೇಕಾದ್ರೆ ಆ ತರದ ಪ್ರಿವಿಲೇಜ್ ನ ಪಡ್ಕೋಬಹುದು. ಆದ್ರೆ ಇವತ್ತು ಅದನ್ನ ಮಾಡಕ್ಕಾಗದಿರೋ ಕತೆ ಏನು? ಎಷ್ಟೆಲ್ಲ ಜನರು ಇವತ್ತು ಯಾರು ಮೋಸ ಮಾಡ್ತಾ ಇದಾರೋ, ಯಾರು ಅವ್ರ ಬದುಕನ್ನ ಹಾಳು ಮಾಡ್ತಾ ಇದಾರೋ, ಅವ್ರ ಬದುಕನ್ನ, ಕುಟುಂಬಗಳನ್ನ ನಾಶ ಮಾಡ್ತಾ ಇದಾರೋ, ಆ ತರದ ಜನರ ಜೊತೆನಲ್ಲಿ, ಆ ತರದ ಜನರಿಗೆ ನೀವು ಜನ ಓಟ್ ಹಾಕಿ ಗೆಲ್ಲಿಸ್ತಾ ಇದಾರೆ. ಅದೆಲ್ಲದರ ಪರಿಣಾಮವಾಗಿ ಇಂತಹ ಒಂದು ದುಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ರಾಜ್ಯದ ಜನರು ಇದೆಲ್ಲವನ್ನ ನಾವು KRS ಪಕ್ಷದ ಸೈನಿಕರು ಯಾವುದೇ ಕಾರಣಕ್ಕೂ ನಾವು ಏನು ನಮ್ಮ ಹೋರಾಟ ಇದೆ ಆ ಹೋರಾಟದಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ. ಈ ತರದ್ದು ಯಾವುದೋ ಜುಜುಬಿ ಆದೇಶಗಳಿಗೆ ನಾವು ಎದುರ್ಕೊಂಡು ಮನೆ ಸೇರ್ಬಿಡ್ತಾರೆ, ಬಿಲ್ಲ ಸೇರ್ಬಿಡ್ತಾರೆ ಅಂತೆಲ್ಲ ನಾವೆಲ್ಲ ಕ್ಲಿಯರ್ ಆಗಿದ್ದೀವಿ. ನಾವು ಇನ್ನ ಎಷ್ಟು ದಿನಗಳ ಕಾಲ ಜೈಲು ವಾಸ ಮಾಡ್ಬೇಕಾಗಿದೆಯೋ, ಎಷ್ಟು ದಿನಗಳ ಕಾಲ ಈ ತರದ ಎಷ್ಟೆಲ್ಲ ನೂರಾರು ಕೇಸುಗಳನ್ನ ನಾವಿವತ್ತು ಎದುರುಗೊಳ್ಬೇಕಾಗಿದೆ. ಆ ತರದೆಲ್ಲ ನಮಗೆ ಏನೋ ಒಂದು ಅಂದಾಜು ಇಟ್ಕೊಂಡು ನಾವು ಇಂಥ ಹೋರಾಟಕ್ಕೆ ಬಂದಿರುವಂತದ್ದು. ನಾವ್ಯಾರೋ ಶೋಕಿಗೆ ಅಥವಾ ಏನು ಅಂತ ಖಯಾಲಿಗೆ ಕೆಲಸ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಬಂದಿರುವಂತ ಜನರು ಅಲ್ಲ. ಹಾಗಾಗಿ ನಿಮ್ಮೆಲ್ಲ ಆದೇಶಗಳು, ನಿಮ್ಮೆಲ್ಲ ಇವತ್ತು ಈ ತರದ ಇವೆಲ್ಲವೂ ಕೂಡ ನೀವು ನಮ್ಮ ಮೇಲೆ ಮಾಡ್ತಾ ಇರುವಂತಹ ಎಲ್ಲ ಕಾನ್ಸ್ಪೈರಸಿ ಪಿತೂರಿಗಳೆಲ್ಲ ನಿಮಗೆ ತಿರುಗುಬಾಣ ಆಗಿ ಒಂದು ದಿವಸ ಎಲ್ಲ ಕಡೆಗಳಿಂದ, ಕೇವಲ ಒಂದು ಕಡೆಯಿಂದ ಅಲ್ಲ, ಎಲ್ಲ ಕಡೆಗಳಿಂದ ನಿಮ್ಗೆ ಚುಚ್ಚೋದಕ್ಕೆ ಶುರುವಾಗುತ್ತೆ. ನೀವು ಅವತ್ತು ನರಳಿ ಯಾರೆಲ್ಲ ಭ್ರಷ್ಟು ಇದ್ರ ನೀವು ಅವತ್ತು ನರಳಬೇಕಾಗುತ್ತೆ. ಅಂತಹ ಸಂದರ್ಭ ಬರೋದಕ್ಕೆ ಮುಂಚೆ ಇವತ್ತಿನ ನ್ಯಾಯವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದನ್ನ ರೂಢಿಸ್ಕೊಳ್ಳಿ. ನಿಮ್ಗಿರುವಂತಹ ಅಧಿಕಾರದ ವ್ಯಾಪ್ತಿಯನ್ನ ಪ್ರಾಮಾಣಿಕವಾಗಿ ಜನಪರವಾಗಿ ಸೇವೆ ಮಾಡೋದಕ್ಕೆ ಬಳಸಿ, ಅವರ ಸೇವೆ ಮಾಡೋದಕ್ಕೆ ನೋಡಿ. ನಾವ್ಯಾರಿಗೂ ನಿಮ್ಗೆ ವಿನಾಕಾರಣ, ಆಗ್ಲೇ ಹೇಳ್ದಂಗೆ ಯಾವನಾದ್ರೂ ಒಬ್ಬನ ಮೇಲೆ, KRS ಪಕ್ಷದ ಸೈನಿಕರ ಮೇಲೆ, KRS ಪಕ್ಷದ ಮುಖಂಡರ ಮೇಲೆ ನೀವು ಅವರು ಈ ತರದ ಕಾನೂನು ವಿರುದ್ಧವಾದಂತಹ ಕೆಲಸವನ್ನ ಮಾಡ್ಕೊಡಿ ಅಂತ ಹೇಳಿ ನಮ್ಮ ಹತ್ರ ದುಂಡಾವರ್ತನೆ ಮಾಡಿದ್ರು, ನಮ್ಮ ಅಧಿಕಾರಕ್ಕೆ ಅಡ್ಡಿಪಡಿಸಿದ್ರು ಅಂತ ಸಾಬೀತು ಮಾಡಿ. ನಿಮ್ ಯೋಗ್ಯತೆಗೆ, ನಿಮ್ಗೆ ತಾಕತ್ತಿದ್ರೆ ಆ ಕೆಲಸವನ್ನ ಮಾಡಿ. ನಿಮ್ ಕೈಲ ಸಾಧ್ಯ ಇಲ್ಲ. ನಾವು ಆ ತರದ ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ಯಾವುದೇ ರೀತಿಯ ಹಿಂಸೆಗೆ ಇಳಿದಲೆ ನಾವಿವತ್ತು ನ್ಯಾಯವಾಗಿ ಮಹಾತ್ಮ ಗಾಂಧೀಜಿಯವರು ಹಾಕೊಟ್ಟಂತಹ ಹಿಂಸಾತ್ಮಕ ಮತ್ತೆ ಸತ್ಯದ, ಬಹಳ ಮುಖ್ಯವಾಗಿ ಸತ್ಯದ ದಾರಿಯಲ್ಲಿ ನಾವಿವತ್ತು ಈ ಪಕ್ಷವನ್ನ ಕಟ್ಟೋದಿಕ್ಕೆ, ಬೆಳೆಸೋದಿಕ್ಕೆ ಹೋರಾಟ ಮಾಡ್ತಾ ಇರೋದು. ಹಾಗಾಗಿ ನಾವು ಸತ್ಯದ ದಾರಿನಲ್ಲಿ ಇರೋದ್ರಿಂದ ನಮಗೆ ನಿಮ್ಮ ಯಾವ ಇಂತಹ ಪೊಳ್ಳು ಆದೇಶಗಳಿಗೆ ಎದುರುವಂತಹ ಸಂದರ್ಭವೇ ನಮ್ಮ ಮುಂದೆ ಇಲ್ಲ. ನಮ್ಮ ಹೋರಾಟ ಪ್ರತಿ ಸಾರಿಯ ನಿಮ್ಮ ಕಾನ್ಸ್ಪೈರಸಿ ಏನಿದೆ, ನಿಮ್ಮ ಪಿತೂರಿಯ ಈ ತರದ್ದು ಏನು ನಮ್ಮನ್ನ ಹಣಿಬೇಕು ಅನ್ನುವಂತಹ ನಿಮ್ಮ ಈ ತರದ ಕೆಲಸಗಳೇನಿದಾವೆ, ಎಲ್ಲ ಕೆಲಸಗಳು ನಮ್ಮ ಹೋರಾಟವನ್ನ ಇಮ್ಮಡಿಗೊಳಿಸುತ್ತೆ. ಹಾಗಾಗಿ ನಾನು ಎಲ್ಲ KRS ಪಕ್ಷದ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ. ನಾವು ಇಳಿದಿರುವಂತದ್ದು ಸಮರಕ್ಕೆ. KRS ಪಕ್ಷ ಇವತ್ತು ರಾಜ್ಯದಲ್ಲಿ ಇಳಿದಿರೋದು ಒಂದು ಸಮರಕ್ಕೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಎದುರುವಂತಹ ಅಗತ್ಯ ಬೇಡ. ನಮ್ಮ ಪ್ರಾಮಾಣಿಕತೆ, ನಿಷ್ಠೆ, ಸತ್ಯ ಮತ್ತೆ ಧರ್ಮದ ದಾರಿ ಏನಿದೆ ಅದರಲ್ಲಿ ಬಹಳ ಜಾಗರೂಕರಾಗಿ ನೀವು ಅದರಲ್ಲಿ ಎಚ್ಚರ ವಹಿಸಿ ಅಂತಹ ಒಂದು ಸತ್ಯಸಂಧರಾಗಿ ಉಳ್ಕೊಂಡು ಹೋರಾಟವನ್ನ ಮಾಡಿ.
ಈ ತರದ ನೀಚ ಇಂಥವ್ರ ಏನು ಈ ಪಿತೂರಿಗಳು ಇದು ಯಾವುದೇ ವಿಚಾರಕ್ಕೆ ನೀವು ತಲೆ ಕೆಡ್ಸ್ಕೋಬೇಡಿ, ಎಳ್ಳಷ್ಟು ಅದ್ರ ಕಡೆ ಗಮನ ಕೊಡಬೇಡಿ. ಅವನು ಯಾವನೋ ಮಳವಳ್ಳಿ ಕೇಸ್ ಹಾಕ್ತೀನಿ ಅಂತ ಇದ್ದಲ್ಲ, ಅವನ ಹಾಕ್ತೀನಿ ನೋಡೋಣ. ಅವನೊಬ್ಬ ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅವನೊಬ್ಬ ಎಷ್ಟು ಡೆಸ್ಪರೇಟ್ ಆಗ್ಬಿಟ್ಟಿದ್ದಾನೆ ಪಾಪ. ಅವನಿಗೂ ಏನೆಲ್ಲ ಕಾಯಿಲೆಗಳು ಬಂದ್ಬಿಟ್ಟಿದ್ದೋ ಗೊತ್ತಿಲ್ಲ ಪಾಪ. ಅವನು KRS ಪಕ್ಷ ಅನ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಇಲ್ಲ ಬಹುಶಃ ಅವನು ಮಳವಳ್ಳಿ ಈ ತರಕ್ಕೆ ಬಹಳಷ್ಟು ಜನರು ಮೊನ್ನೆ 3 ದಿವಸದಿಂದ ಸಂಭ್ರಮಿಸಿದ್ದಾರೆ ಅಂತ ನಮ್ಗೆ ಕಾಣ್ತಾ ಇದೆ. ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಮತ್ತೆ ಭ್ರಷ್ಟ ಪೊಲೀಸರು ಬಹಳ ಸಂಭ್ರಮಿಸಿದ್ದಾರೆ. ಆಗಾಗ ಅವರು ಸಂಭ್ರಮಿಸ್ಲಿ. ಅವರ ಸಂಭ್ರಮ ನಮ್ಮೊಳಗಿನ ಕಿಚ್ಚನ್ನ, ನಮ್ಮೊಳಗಿನ ಸ್ಫೂರ್ತಿಯನ್ನ ಇಮ್ಮಡಿಗೊಳಿಸುತ್ತೆ. ನಾವು ಈ ತರದ ಇವರ ಸಂಭ್ರಮವನ್ನ ನಾವು ಪಾಸಿಟಿವ್ ಆಗಿ ಬಳಸ್ಕೊಂಡು ನಾವೆಲ್ಲರೂ ಹೋರಾಟ ಮಾಡೋಣ. KRS ಪಕ್ಷದ ಸೈನಿಕರು ನೀವೆಲ್ಲ ಯಾರಿದ್ದೀರಿ, ನಾನು ನಿಜಕ್ಕೂ KRS ಪಕ್ಷದ ಕಾರ್ಯಾಧ್ಯಕ್ಷನಾಗಿ ನಿಮ್ಮೆಲ್ಲರ ಹೋರಾಟಗಳಿಂದ ನನ್ನ ನಿಜಕ್ಕೂ ನನಗೆ ಏನೇನೋ ಈ ಮಾತನ್ನ ಹೇಳೋದಕ್ಕೆ ನನಗೆ ಯಾವುದು ಕೀಳಿರಿಮೆ ಇಲ್ಲ. ನಾನು ನಿಮ್ಮ ಕೆಚ್ಚಿನ ಹೋರಾಟವನ್ನ ಇವತ್ತು ರಾಜ್ಯಾದ್ಯಂತ ನೋಡ್ತಾ ನಾನು ಒಂದಷ್ಟು ಸ್ಫೂರ್ತಿಯನ್ನ ಪಡ್ಕೊಂತಾ ಇದ್ದೀನಿ. ನಿಮ್ಮೆಲ್ಲರ ಹೋರಾಟದಿಂದ ನಾನು ರೋಮಾಂಚಿತನಾಗ್ತಾ ಇದ್ದೀನಿ. ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನ ಹೇಳ್ತಿದ್ದೀನಿ. ನನಗೆ ಇದನ್ನ ಹೇಳೋದಕ್ಕೆ ಯಾವುದೇ ಕೀಳಿರಿಮೆ ಇಲ್ಲ. ಹಾಗಾಗಿ ನಿಮ್ಮ ಹೋರಾಟವನ್ನ ಮುಂದುವರಿಸಿ, ನಾವೆಲ್ಲರೂ ಪ್ರಾಮಾಣಿಕವಾಗಿ ಸತ್ಯದ ದಾರಿನಲ್ಲಿ, ಧರ್ಮದ ದಾರಿನಲ್ಲಿ ನಮ್ಮ ಹೋರಾಟವನ್ನ ಮುಂದುವರ್ಸೋಣ. ಈ ನಾಡನ್ನ, ಈ ದೇಶವನ್ನ ನಾವು ಉಳಿಸ್ಕೊಳ್ಳೋಣ. ಇಂಥ ಯಾವ್ದೋ ಕಾಂಜಿ ಪಿಂಜಿ ನಾಯಿ ನರಿ ಕಿತ್ತೋಗಿರೋ ಜನರು ಮಾಡುವಂತ ಯಾವುದೇ ಪಿತೂರಿಗಳಿಗೆ ಭಯ ಪಡೋದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳ್ತಾ, ಹಾಗೇನೆ ರಾಜ್ಯದ ಜನರಲ್ಲಿ ನಾನು ವಿನಂತಿಯನ್ನ ಮಾಡ್ಕೋತೀನಿ. ದಯವಿಟ್ಟು ನೀವೆಲ್ರೂ KRS ಪಕ್ಷದ ಇಂತಹ ಸಂಕಷ್ಟಗಳ ಸಂದರ್ಭದಲ್ಲಿ ನೀವೆಲ್ರೂ ಅವಾಗ ನಮಗೆ ಧ್ವನಿಯಾಗಿ ಏನು ಈ ತರದ ವಿಚಾರಗಳನ್ನ ಖಂಡಿಸೋದು ನಮಗೆ ಇನ್ನೊಂದಷ್ಟು ಶಕ್ತಿಯನ್ನ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ನಮಗೆ ಒಂದಷ್ಟು ನಾವು ಸರಿದಾರಿಲಿ ಇದ್ದೀವಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನ ಅದು ನಮ್ಗೆ ತಂದು ಕೊಡುತ್ತೆ. ಹಾಗಾಗಿ ನೀವು ಆ ತರದ ಕೆಲಸವನ್ನ ಮತ್ತೆ ಆ ತರದ ಒಂದು ಪ್ರೇರಣೆಯನ್ನ, ಬೆಂಬಲವನ್ನ ನೀವೆಲ್ಲರೂ ಮುಂದುವರಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ, ಇಂತಹ ಯಾವುದೇ ಆದೇಶಗಳು ನಮ್ಮನ್ನ ಭಯಪಡಿಸೋಲ್ಲ ಮತ್ತೆ ನಮ್ಮ ಹೋರಾಟದಿಂದ ನಮ್ಮನ್ನ ವಿಮುಖಗೊಳಿಸೋಲ್ಲ. ಇದು ನಿಜ ಅಥವಾ ಸುಳ್ಳು ನಾನು ಮಾತಾಡೋಲ್ಲ. ನಿಜನೇ ಆಗಿರ್ಬೋದು ಅಥವಾ ಸುಳ್ಳೇ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಅವ್ರೇನೋ ಪೆಕ್ರಂಗೆ ಅದ್ರಲ್ಲಿ ಏನೇನೋ ಬರ್ದಿದ್ದು ಆದೇಶನ. ಮುಖ್ಯ ಅಡಿಷನಲ್ ಹೆಚ್ಚುವರಿ ಕಾರ್ಯದರ್ಶಿಗಳಿಗೆ ಇದನ್ನ ಆದೇಶವನ್ನ ಮಾಡೋದಕ್ಕೆ ಮನವಿ ಮಾಡಿ ಅಂತ ಹೇಳಿ ಮನವಿ ಮಾಡೋ ಆದೇಶವನ್ನ ಕಳಿಸಿ ಅಂತ ಹೇಳಿ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕಳಿಸ್ತಾರೆ ಅಡಿಷನಲ್ ಸೆಕ್ರೆಟರಿಗಳಿಗೆ. ಅದು ಹೇಗೆ ಸಾಧ್ಯ ಅಂತ ಗೊತ್ತಿಲ್ಲ. ಯಾರೋ ಹ್ಯಾಂಗ್ ಓವರ್ ಅಲ್ಲಿ ಆದೇಶ ಮಾಡಿದಾರೋ ಏನೋ ಗೊತ್ತಿಲ್ಲ. ಆ ಥರದ ಜನರು ಇದ್ದಾರೆ. ಕಚೇರಿ ಒಳಗಡೆನೆ ಇವರೆಲ್ಲ ಏನೆಲ್ಲ ಹೆಣ್ಮಕ್ಳು ಆ ರೀತಿ ಅಸಭ್ಯವಾಗಿ ವರ್ತಿಸ್ತಾರೆ ಅಂದ್ರೆ ಕಚೇರಿ ಒಳಗಡೆ ಡ್ರಿಂಕ್ಸ್ ಮಾಡೋದು ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಇವತ್ತು ಕರ್ತವ್ಯ. ಯಾರು ಕೇಳೋರು ಯಾರು? ಇವ್ರನ್ನೆಲ್ಲ ಯಾರು ಕೇಳ್ತಾರೆ? ಕೇಳ್ಬೇಕಾಗಿರೋರೇನೆ ಆ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನ ಇವ್ರನ್ನ ಯಾರು ಕೇಳ್ತಾರೆ ಅನ್ನುವಂತಹ ಒಂದು ಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಇಂತಹ ಒಂದು ಗಂಭೀರವಾದಂತಹ ಪರಿಸ್ಥಿತಿಯಲ್ಲಿ ಮತ್ತೆ ರಾಜ್ಯದ ಬಹಳಷ್ಟು ಜನರಿಗೆ, ರಾಜ್ಯದ ಬಹುತೇಕ ಜನರಿಗೆ ಅಂತ ಯಾವ ಒಂದು ಪರಿಸ್ಥಿತಿಯಲ್ಲಿ ದುಸ್ಥಿತಿಯಲ್ಲಿ ತಾವಿದ್ದೀವಿ ಅಂತಕ್ಕಂಥ ಪರಿವೇ ಇಲ್ಲದಂತಹ ಸಂದರ್ಭದಲ್ಲಿ ನಾವಿವತ್ತು ಹೋರಾಟವನ್ನ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಜನರನ್ನ ಕಾಪಾಡಿಕೊಳ್ಳುವಂತಹ, ಈ ನಾಡನ್ನ, ಈ ದೇಶವನ್ನ ಉಳಿಸ್ಕೊಳ್ಳುವಂತಹ ಅನಿವಾರ್ಯತೆ ಇವತ್ತು ನಮ್ಮ ಎದುರಿಗಿದೆ. ಯಾರೋ ಒಬ್ರು KRS ಪಕ್ಷದ ಹೋರಾಟಗಳನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ, ದೂರದಿಂದ ನಿಂತು ನೋಡೋದಕ್ಕೆ ನಮ್ಗೆ ಭಯ ಆಗುತ್ತೆ ಅನ್ನುವಂತ ಮಾತುಗಳನ್ನ ನಮ್ಮ ಸ್ನೇಹಿತರು ಹಲವಾರು ಜನ ಹೇಳಿದ್ದಾರೆ. ನೀವ್ ಹೆಂಗ್ ನಿದ್ದೆ ಮಾಡ್ತೀರಪ್ಪ ನೀವು KRS ಪಕ್ಷ ಕೆಲಸ ಮಾಡ್ಕೊಂಡು ಅಂತ. ನೀವೆಲ್ಲ KRS ಪಕ್ಷದ ಸೈನಿಕರು, ಅಂತಹ ಹೆಮ್ಮೆಯ ಕೆಲಸವನ್ನ ಇವತ್ತು ನೀವು ಮಾಡ್ತಾ ಇದ್ದೀರಾ. ಅಂತ ಧೀರ ಉದಾತ್ತವಾದ ಶೂರರ ಕೆಲಸವನ್ನ, ಅಕ್ಷರಶಃ ಸಿಂಹಗಳು ಮಾಡುವಂತ ಕೆಲಸವನ್ನ ಇವತ್ತು KRS ಪಕ್ಷ ಸೈನಿಕರು ನೀವು ಮಾಡ್ತಾ ಇರುವಂತದ್ದು. ಯಾರೋ ಒಬ್ರು ಹೊರಗಿನ ಇರತಕ್ಕಂಥವ್ರು, ಬೇರೆ ಪಕ್ಷಗಳ ಕೆಲಸ ಮಾಡ್ತಾ ಇರುವಂತವ್ರು ನಮ್ಮ ಹೋರಾಟಗಳನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಒಂದು ವೀರತ್ವದ ಹೋರಾಟವನ್ನ ನೀವೆಲ್ಲರೂ KRS ಪಕ್ಷದ ಸೈನಿಕರು ನಾವೆಲ್ಲರೂ ಮಾಡ್ತಾ ಇದ್ವಿ. ಆ ವಿಚಾರದಲ್ಲಿ ನಮಗೆ ಹೆಮ್ಮೆ ಇರಲಿ. ಈ ತರದ ಗುಡುಗಳು ಮಾಡುವಂತಹ ಯಾವುದೇ ಆದೇಶಗಳಿಗೆ, ಇದು ಯಾವುದೇ ಆಮೇಲೆ ಇವ್ರು ಮಾಡುವಂತಹ ಅಸಂವಿಧಾನಿಕ ಮತ್ತೆ ಕಾನೂನು ವಿರೋಧಿ ಎಲ್ಲ ಏನೋ ನಡವಳಿಕೆಗಳನ್ನ ಮತ್ತೆ ಇವರ ಒಂದು ಆದೇಶಗಳನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಮತ್ತೆ ಇವರ ಅಸಂವಿಧಾನಿಕ ಆದೇಶಗಳನ್ನ, ಅಸಂವಿಧಾನಿಕ ಕಾನೂನುಗಳನ್ನ ನಾವು ಮುರಿತೀವಿ. ಇವರ ಅಸಂವಿಧಾನಿಕ ಕಾನೂನುಗಳನ್ನ ಮುರಿದು ಜೈಲಿಗೆ ಹೋಗ್ತೀವಿ ಹೊರತು ಇವರು ಆದೇಶ ಹೊರಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಮನೇಲಿ ಕುತ್ಕೊಳ್ಳೋ ಜನ ಅಲ್ಲ ನಾವು. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಸರ್ಕಾರಿ ಅಧಿಕಾರಿಗಳಾಗ್ಲಿ, ಪೊಲೀಸರಾಗ್ಲಿ, ಅಥವಾ ಅವ್ರ ಮುಖಾಂತರ KRS ಪಕ್ಷವನ್ನ ಅಣಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಂತಹ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರ ಆಗ್ಲಿ, ಇವೆಲ್ಲವನ್ನ ಯೋಚನೆ ಮಾಡಿ ನಾವು ಈ ನಾಡನ್ನ, ಈ ದೇಶವನ್ನ ಉಳಿಸ್ಕೊಳ್ಳೋದಕ್ಕೆ ಬಂದಿರೋದಕ್ಕೆ ಹೋರಾಟ ಮಾಡ್ತಾ ಇರುವಂತಾರೆ ಹೊರತು ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ, ಈ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಅನ್ನೋ ವಿಚಾರವನ್ನ ಬಹಳ ಚೆನ್ನಾಗಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಇಂತಹ ಒಂದು ರಾಜಕೀಯ ಕ್ರಾಂತಿಯಲ್ಲಿ
ಪಾಲ್ಗೊಂಡಿರ್ತಕ್ಕಂಥ ಎಲ್ಲ KRS ಪಕ್ಷದ ವೀರ ಸೈನಿಕರಿಗೆ ಯಾವುದೇ ಅಂಜಿಕೆ ಭಯ ಇನ್ನೊಂದು ಏನು ಇಲ್ಲದೆ ನಿಮ್ಮ ಹೋರಾಟವನ್ನ ಎಂದಿನಂತೆ ಮುಂದುವರಿಸಿ ನಾವೆಲ್ಲರೂ ನಮ್ಮ ಗುರಿಯನ್ನ ಮುಟ್ಟೋ ತನಕ ನಮ್ಮ ಹೋರಾಟವನ್ನ ಇಂದಿನಂತೆ ಮತ್ತೆ ಎಂದಿಗೂ ಇಲ್ಲದ ರೀತಿಯಲ್ಲಿ ಅತಿ ಹೆಚ್ಚು ಕೆಚ್ಚಿನಿಂದ ಅತಿ ಹೆಚ್ಚು ವೀರಾವೇಶದಿಂದ ಮತ್ತೆ ಕಾನೂನುಬದ್ಧವಾಗಿ ನಾವು ಅದನ್ನ ಮುಂದುವರಿಸೋಣ. ಈ ಕಾನೂನಿನ ವ್ಯವಸ್ಥೆ ಒಳಗಡೆ ನಾವು ಅದನ್ನ ಹೋರಾಟ ಮಾಡೋಣ ಅಂತ ಹೇಳಿ ಕೇಳ್ಕೊತಾ ನಾನು ಇವತ್ತಿನ ನನ್ನ ಈ ಒಂದು ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು.